गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಂಡ್ರು ಹೇಳಿದಂತ ಕೈವೆಲ್ಲ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಹಿಂದಿನ ಒಂದು ಪದ್ಯದಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಹೇಳಿದ್ರು. ಆನಂದ ಅನ್ನುವಂಥದ್ದು, ಆತ್ಮ ಪರಮಾತ್ಮ ಹೇಗಿದ್ದಾರ ಅನ್ನುವಂಥ ಅಭೇದ ಒಂದು ವಿಚಾರವನ್ನ ಹೇಳಿದ್ರು. ಯಾಕಂತಂದ್ರ ಉಪಾಧಿಯ ರೀತಿಯಿಂದ ಇಲ್ಲಿ ಬೇರೆ ಬೇರೆ ಭಿನ್ನವಾಗಿ ಈಶ್ವರ, ಜೀವ, ಜಗತ್ತು ಅಂತ ಎಲ್ಲ ತೋರ್ತದೆ. ಇದರಲ್ಲಿ ಯಾವುದು ಬೇರೆ ಇಲ್ಲ ಅನ್ನುವಂಥದ್ದು ಉಪಾಧಿ. ಹಂಗಾಗಿ ಇಲ್ಲಿ ಹಲವಾರು ವಿಚಾರಗಳನ್ನ, ಅದಕ್ಕೆ ಇದೇ ಸತ್ಯ ಅಂತ ಅಲ್ಲೇ ಕೂತ್ಕೊಳ್ಬಾರ್ದು, ಅದರಿಂದ ಖಂಡಿತ ಆನಂದಕ್ಕೆ ಹೋಗಲ್ಲ ಅನ್ನುವಂತ ಒಂದು ಗುರುವಿನ ಒಳಾರ್ಥ, ಒಂದು ಕರುಣೆ. ಆ ವಿಚಾರವನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅನ್ನುವಂಥ ಒಂದು ಭಾವದಲ್ಲಿ ತಿಳಿದೀವಿ ಅಂತ ಹೇಳ್ತಿರಲ್ಲ, ಯಾವುದಕ್ಕೆ ನೀವು ನಿಜ ಸ್ಥಿತಿ ಅಂತ ಹೇಳ್ತೀರಿ, ಅದನ್ನ ನನಗೆ ಹೇಳ್ರಿ ಅನ್ನುವಂಥ ಹಿಂದಿನ ವಿಚಾರದಲ್ಲಿ ಅವರು ಹೇಳಿದ್ರು. ಹೇಳಿ ಕೊನೆಗೆ ಈ ಹಸಿ ಪದದಲ್ಲಿ ಕೂಡ ಹೇಳಿದ್ರು, ಪರಮಾತ್ಮ ಮತ್ತೆ ಜೀವಾತ್ಮ ಎರಡು ಇರುವಂತ ಒಂದು ಉಪಾಧಿಯಿಂದ ಅನ್ಸ್ಕೊಂಡಿದ್ದಾರೆ ಹೊರತಾಗಿ ಅದು ಬೇರೆ ಅಲ್ಪ ಅಂತ ಹೇಳುವಂತ ವಿಚಾರವನ್ನ ಹೇಳಿದ್ರು. ನೀನೇ ಪರಮಾತ್ಮ, ಅರಿದಾಗ ಪರಮಾತ್ಮ, ಮರಿದಾಗ ಜೀವಾತ್ಮ. ನಿನ್ನನ್ನೇ ನೀ ಮರ್ತ್ಕೊಂಡಾಗ ನೀ ಜೀವಾತ್ಮ ಅನ್ಸ್ಕೊಂಡಿರಿ. ಅದನ್ನ ತಿಳ್ಕೊಂತ ಹೋಗು, ಒಂದೊಂದೊಂದೊಂದು ವಿಚಾರ ಮಾಡ್ತಾ ಹೋಗು. ಬೇರೆ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಏನಾರ ಅದಾವೇನ, ನಿನ್ನೊಳಗಡೆ ಇರುವಂತ ವಿಚಾರವನ್ನ ನೀನ್ ಮಾಡ್ತಾ ಹೋಗು. ನೀ ಯಾವಾಗ ತಿಳಿತಾ ಹೋಗ್ತೀವಿ ನೀನೇ ಪರಮಾತ್ಮ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಇಂಥ ಒಂದು ಆನಂದದಾಗ ಸದ್ರೂಪ ಚಿದ್ರೂಪದ ಬಗ್ಗೆ ಅವರು ಹೇಳಿದ್ರು. ಇವಾಗ ನಿನಗೇನು ಯಾವುದೇ ಒಂದು ಸೀಮೆ ಹೇಳ್ತಾರ, ನೇಮ ಸೀಮೆ ಯಾವುದೇ ಇರದೇ ಇರುವಂತ ಉಪಾಧಿ ರಹಿತವಾಗಿರುವಂತ ಸ್ವರೂಪ ನಿಂದೈತಿ. ಅದು ಘನಶುಂಭಲಿಂಗನ ಒಂದು ಸ್ವರೂಪ, ನಿನ್ನ ಸ್ವರೂಪ ಅದು. ಇಂಥ ಒಂದು ಆನಂದ, ಅದಕ್ಕ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಒಂದು ಸ್ಥಿತಿ ಇದು. ಯಾವಾಗ ಜ್ಞಾನ ಆಯ್ತು, ಅಜ್ಞಾನ ಸಂಪೂರ್ಣ ಅಲ್ಲಿ ನಾಶ ಆಯ್ತು. ಹತ್ತು ಅಜ್ಞಾನ ನಾಶ ಆಯ್ತು ಅಂದ್ರೆ ಉಳಿದದ್ದು ನೀನ್ ಪರಬ್ರಹ್ಮ ಸ್ವರೂಪನೇ, ಅಲ್ಲೇನು ಇಲ್ಲ. ಅಲ್ಲಿ ನೀನ್ ಬಿಟ್ರೆ ಏನಿಲ್ಲ. ಅದು ಅತ್ಯಂತ ಪರಮಾನಂದದ ಸ್ಥಿತಿ. ಅದು ಅಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರು. ಅದೇ ನಿನ್ನ ನಿಜವಾದ ಸ್ಥಿತಿ ನೋಡ್ಪ ಅಂತ ಹೇಳಿದ್ರು ಕೊನೆಗೆ ಅವರು. ಶುದ್ಧ ಚೈತನ್ಯ ಮಾತ್ರ ನಿನ್ನ ಸ್ವರೂಪ ಅಂತ ಹೇಳಿದ್ರು. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಅವರು ಹೇಳುತ್ತಾರೆ. ಈ ಒಂದು 23ನೇಯ ಪದ್ಯ ನಾವು ನೋಡೋಣ. ಈ ಆನಂದ ಸ್ವರೂಪ ಇರುವಂಥವ್ ನೀನು, ಇಂಥ ಸ್ವರೂಪ ಆನಂದ ಏನೈತೆ, ಸ್ವರೂಪಭೂತವಾದಂತ ಈ ಸುಖ ಅಥವಾ ಆನಂದ, ಇದೇ ಒಂದು ಆಯಾ ವೃತ್ತಿಗಳಲ್ಲಿ ತೋರ್ತವೆ. ಆಯಾ ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ ಅದು ಆನಂದ ಸುಖ ಅಂತ ತೋರ್ದಂಗಾಗ್ತದೆ. ಆದ್ರೆ ಬಹಳ ಅದಾವನು ಸುಖಗಳು, ಆನಂದ ಅನ್ನುವಂಥ ವಿಚಾರ ಬಹಳ ಅದಾವೇನು ಅಂತಂದ್ರೆ ಇಲ್ಲ. ಇರುವಂಥದ್ದು ಇದೇ ಆನಂದ. ಅವ್ರು ಹೇಳಿದ್ರಲ್ಲ, ಈಗ ಉಪಾಧಿಗಳನ್ನ ಕಳೆದಾಗ ಇರುವಂಥದ್ದು ಒಂದೇ. ಅದಕ್ಕೆ
23ನೇ ಪದ್ಯದಲ್ಲಿ ಎಷ್ಟು ಚಂದ ಹೇಳ್ತಾರೆ. ನಿಖಿಳವೆನಿಸದೇಕ ಮುಖವಾಗಿರೆ ಎನ್ನೊಳು ಸುಖವೇ ನಿಜ ಸುಖವೇ. ನಿಖಿಳವೆನಿಸದೇಕ ನೋಡ್ರಿ, ಅಂದ್ರ ಅನೇಕ ರೂಪವಾಗಿ ತೋರದೆ ಎನ್ನೋಳು ನೋಡ್ರಿ, ಅಂದ್ರ ಒಂದೇ ರೂಪವಾಗಿ ಇರುವಂಥದ್ದು. ಯಾಕಂತಂದ್ರ ಬೇರೆ ಬೇರೆ ರೀತಿಯಲ್ಲಿ ಅದು ಉಪಾಧಿಯಿಂದ ಕರೆಸಿಕೊಡ್ತದ ಇರುವಂತದ್ದು ಆನಂದ ಎಷ್ಟೈತೆ, ಒಂದೇ ಇರುವಂಥದ್ದು ಆನಂದ. ಈಗ ನಾವ್ ಹೇಳ್ತೀವಿ ಇಲ್ರಿ, ನಾವು ಈ ಉಪಾಧಿಗಳ ಮೂಲಕ ಜಗತ್ತಿನ ಒಂದು ಸೃಷ್ಟಿ ನೋಡ್ತೇವೆ. ನಮ್ಮಲ್ಲಿ ಕೂಡ ಒಂದು ಜೀವಾತ್ಮಲ್ಲಿ 3 ಜೀವಗಳು, ವಿಶ್ವ, ತೈಜಸ್ಸು, ಪ್ರಾಜ್ಞೆ ಅಂತ ಹೇಳ್ತೇವೆ. ಆದ್ರ ಇಲ್ಲಿ ಅನೇಕ ದೃಷ್ಟಿಯಿಂದ ಉಪಾಧಿಗಳಿಂದ ನಾನಾ ರೀತಿಯಲ್ಲಿ ಜಗತ್ತಿನಲ್ಲಿ ಕೂಡ ನಾವು ನೋಡ್ತೇವೆ. ಆದ್ರೆ ವಿಚಾರ ಮಾಡಿದಕ್ಕೆಲ್ಲ ಆಧಾರವಾಗಿರುವಂಥದ್ದು ಒಂದೇ, ಎಲ್ಲಕ್ಕೂ ಆನಂದ ಇರುವಂಥದ್ದು ಒಂದೇ ಆನಂದ. ನಾವು ವಿಚಾರ ಮಾಡ್ತಾ ಹೋದಾಗ ಮೂಲ ಎಲ್ಲ ಪ್ರತಿಯೊಂದು, ಈಗ ಉದ್ಬೀಜ ಆಗಿರ್ಬೋದು, ಸ್ವೇದಜ ಆಗಿರ್ಬೋದು, ಅಂಡಜ ಆಗಿರ್ಬೋದು, ಮತ್ತೆ ಜರಾಯುಜ ಮಾಸಿನಿಂದ ಬರುವಂತ ಜೀವಿಗಳು. ಪ್ರತಿ ಒಂದು ಗರ್ಭದಲ್ಲಿ ಈ ಒಂದು ಜೀವಿಗಳು ಉತ್ಪನ್ನ ಆಗ್ತಾವ ಪಾಪ ಪುಣ್ಯಗಳ ಅನುಗುಣವಾಗಿ. ಆದ್ರ ಪಾಪ ಪುಣ್ಯಗಳ ಅನುಗುಣವಾಗಿ ನಾನಾ ಶರೀರಗಳು ಬರ್ತಾವಂದ್ರೂ ಕೂಡ ಒಳಗಡೆ ಇರುವಂತಹ ಒಂದು ಆತ್ಮ ಪರಮಾತ್ಮ ಒಂದೇ, ಆತ್ಮ ಇರುವಂತವನು ಒಂದೇ. ಹೆಂಗ ಪ್ರತಿಯೊಂದನ್ನು ನಾವು ಮೂಲ 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 ಹುಡುಕ್ತಾ ಹೋದಾಗ ಒಂದಕ್ಕೆ ಬಂದೋಗ್ತೀವಿ ನಾವು, ಒಂದೇ. ಈಗ ಅಪ್ಪನಪ್ಪ ತಗೊಳ್ರಿ, ಅಪ್ಪನಪ್ಪ ತಗೊಳ್ರಿ, ಅಪ್ಪನಪ್ಪ ತಗೊಳ್ರಿ, ಅದರ ಅಪ್ಪ ತಗೊಳ್ರಿ, ಅದರ ಎಲ್ಲ ತಗೊಂಡು ಪ್ರತಿಯೊಂದು ಜೀವಿಗಳನ್ನ ತಗೊಳ್ರಿ. ಜಗತ್ತಿನಲ್ಲಿ ಯಾವೇ ಆಗ್ಲಿ, ಯಾಕಂದ್ರೆ ಇವತ್ತು ನಮ್ಗೆ ಎದುರುಗಡೆ ಇವೆಲ್ಲ ಕಾಣಿಸ್ತಾವ. ಉದ್ಬೀಜ ಅಂದ್ರೆ ಏನು? ಭೂಮಿಯಿಂದ ಸೀಳಿಕೊಂಡು ಬರುವಂತ ಜೀವಿಗಳು, ಭೂಮಿಯನ್ನ ಸೀಳ್ಕೊಂಡು ಹುಟ್ಟುವಂತ ಜೀವಿಗಳು. ಆಮೇಲೆ ಸ್ವೇದಜ ಬೆವರಿನಿಂದ ಬರುವಂತ ಜೀವಿಗಳು. ಆಮೇಲೆ ಅಂಡಜ ಅಂದ್ರೆ ತತ್ತಿಯಲ್ಲಿ ಬರುವಂತ ಜೀವಿಗಳು. ಜರಾಯುಜ ಅಂದ್ರೆ ಮಾಸಿನಿಂದ ಬರುವಂತ ಜೀವಿಗಳು. ಆದ್ರೆ ನಮಗ್ ಭಿನ್ನವಾಗಿ ತೋರ್ತಾ ಇದ್ದಾವ, ನಾಮರೂಪದಿಂದ ಭಿನ್ನವಾಗಿ ತೋರ್ತಾ ಇದ್ದಾವ, ಶರೀರಗಳು ಭಿನ್ನವಾಗಿ ಬಂದಿದ್ದಾವೆ. ಯಾಕೆ ಬಂದಿದಾವ ಅಂದ್ರೆ ಅದರ ಒಂದು ವಿಚಾರಗಳು ಬೇರೆ, ಪಾಪ ಪುಣ್ಯದ ಒಂದು ಕರ್ಮದ ಫಲವಾಗಿ ಅವೆಲ್ಲ ಬಂದಿದ್ದಾವ. ಆದ್ರೆ ವಿಚಾರ ಮಾಡಿದ್ರೆ ಒಳಗಡೆ ಇರುವಂತ ಆತ್ಮ ಹೆಂಗೈತಿ ಅಂದ್ರ, ಒಂದು ನಾವ್ ಹಿಂದ ಮೂಲ ಸ್ಥಾನಕ್ಕೆ ಹೋದ್ರೆ ಒಂದ್ರಿಂದನೇ ಬಂದವ್ರು ನಾವೆಲ್ಲರೂ. ಹಂಗ ನೋಡಿದ್ರೆ ಯಾರು ಇಲ್ಲಿ ಭಿನ್ನತೆ ಈಗ ಅವಕಾಶನೇ ಇಲ್ಲ, ಎಲ್ಲರೂ ಒಂದೇ, ಎಲ್ಲ ಜೀವಿಗಳು ಒಂದೇ. ಅದ್ರಂಗ ಇಲ್ಲಿ ಕೂಡ ಏನ್ ಹೇಳ್ತಾರ, ನಿಖಿಳವೆನಿಸದೇಕ ಅಂದ್ರ ಈ ಆನಂದ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು ಬಹಳ ಅದಾವೇನಂದ್ರೆ ಒಂದೇ ಇರುವಂಥದ್ದು. ಆದ್ರ ಇವು ಹೆಂಗ ಅನಿಸ್ತಾವಂದ್ರ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ಬಹಳಷ್ಟು ಸುಖ ಬೇರೆ ಬೇರೆ ತರ ಅಂತ ತೋರಿದಂಗ. ಬೈಲ್ ಒಂದೇ ಐತಿ, ಬೈಲಿರುವಂಥದ್ದು ಒಂದೇ. ಉಪಾಧಿಗಳಿಂದ ಗುಡಿಸಲು ಅನ್ಕೊಳ್ತೀವಿ, ಮನೆ ಅನ್ಕೊಳ್ತೀವಿ, ಮಠ ಅನ್ಕೊಳ್ತೀವಿ, ನಾನಾ ರೀತಿಯಿಂದ ಅನ್ಕೊಳ್ತೀವಿ. ಅದೇ ಉಪಾಧಿಗಳನ್ನ ತೆಗೆದ್ಬಿಟ್ರೆ ಬೈಲೆ ಆನಂದ ಒಂದೇ ಇರೋದು. ಬಹಳ ಜನ ಊಟ ಮಾಡ್ತೀವಿ, ಎಲ್ರು ಆಹಾರ ಪದಾರ್ಥಗಳು ಬೇರೆ ಇರಬಹುದು, ಅದ್ರ ಮುಷ್ಟಾನ್ನ ಭೋಜನ ಮಾಡಿದಂತ ಒಂದು ಆನಂದ ಏನದು, ಹೊಟ್ಟೆ ತುಂಬಿದ ಆನಂದ ಒಂದೇ ಇರೋದು. ನಿದ್ರೆ ಮಾಡ್ತೀವಿ, ಆದ್ರ ಆಸೆಗಳು ಬೇರೆ ಇರ್ಬೋದು, ಜಾಗ ಬೇರೆ ಇರ್ಬೋದು, ಆದ್ರ ನಿದ್ರೆ ಆನಂದ ಒಂದೇ ಇರುತ್ತೆ. ಈಗ ನಾವ್ ನೀರು ಅಂತ ಮಳಿ ಬರ್ತದ, ಮಳಿ ಎಲ್ಲಾ ಕಡೆ ಸುರಿತಾರ, ನಾವಲ್ಲಿ ಅಂಗಳದ ನೀರ್ ಅಂತೀವಿ, ಹೌದಾ? ಅಂಗಳದ ಹೊರಗಿನ ರೋಡಿನ ನೀರ್ ಅಂತೀವಿ, ಕೆರೆ ನೀರ್ ಅಂತೀವಿ, ಬಾವಿ ನೀರ್ ಅಂತೀವಿ, ನದಿ ನೀರ್ ಅಂತೀವಿ, ಸಮುದ್ರ ನೀರ್ ಅಂತೀವಿ. ಅದ್ರ ನಾನಾ ರೀತಿ ನಾಮ ರೂಪದಿಂದ ಕರೆದ್ರು ನೀರು ಒಂದೇ ತಾನೆ. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಏನ್ ಹೇಳ್ತಾರೆ, ನಿನ್ನ ಸ್ವರೂಪ ಭೂತವಾದಂತಹ ಇದು ಯಾವ ರೀತಿ ಹೇಳ್ತಾರಂತಂದ್ರ, ಈಗ
ಮೂಲ ಇರುವಂತದ್ದು ನೀರಿನ ಒಂದು ನದಿ ನೋಡ್ತೀವಿ, ನಾನಾ ರೀತಿಯಾಗಿ ಹರಿದು ಬರ್ತದೆ. ಅದ್ರದ್ದು ಮೂಲ ಸ್ಥಳ ಈ ಗಂಗೆಯ ಒಂದು ಮೂಲ ಸ್ಥಳ ಆಗಿರ್ಬೋದು. ಗೋದಾವರಿ ಅಂತೀವಿ, ಗೋದಾವರಿ ಒಂದು ಮೂಲ ಉಗಮ ಸ್ಥಾನ ಅಂತ ಹೇಳ್ತೀವಿ. ಇಲ್ಲೇ ನಾವು ಕಾವೇರಿದು ಉಗಮ ಸ್ಥಾನ ಮಡಿಕೇರಿ ಆ ಕಡೆ ಬರುತ್ತಲ್ಲ, ಅದು ಉಗಮ ಸ್ಥಾನ ಅಂತೀವಿ. ಅದು ಎಲ್ಲಾ ಕಡೆ ಹರಿತದೆ ನದಿ, ಎಲ್ಲಾ ಊರುಗಳಲ್ಲಿ ಹೋಗ್ತದೆ, ಎಲ್ಲಾ ಕಡೆ ಹರಿತದೆ. ಆದ್ರೆ ಇರುವಂತದ್ದು ಒಂದು ಕಡೆ ಅಲ್ಲಿ ಹೆಂಗ ಅಜ್ಜರಿ ಬರ್ತಾ ಇದೆ ನೋಡ್ರಿ, ಅಲ್ಲಿಂದನೇ ಗಂಗೆ ಎಲ್ಲ ಕಡೆ ಬರುವಂತದ್ದು ಕಾವೇರಿ ನದಿ. ಹಂಗಾಗಿ ಇಲ್ಲಿ ಕೂಡ ಎಲ್ಲಕ್ಕೂ ಮುಖ್ಯವಾಗಿರುವಂತ ಒಂದು ಸುಖ ಐತೆ, ಆನಂದ ಐತೆ. ಅದು ಹೆಂಗೈತೆ ಅಂತಂದ್ರ ಮೂಲ ಒಂದಿರುವಂಥದ್ದು, ಅದು ವೃತ್ತಿಗಳ ಒಂದು ಭೇದದಿಂದ ವೃತ್ತಿಗಳಲ್ಲಿ ಪ್ರತಿಬಿಂಬಿಸ್ತದ. ಪ್ರತಿಬಿಂಬಿಸಿ ಅದು ಹೆಂಗ್ ತೋರ್ತಂದ್ರೆ ನಾನಾ ರೀತಿಯಾಗಿ ತೋರ್ತದ. ಸುಖ, ಅದು ಸುಖ, ಇದು ಸುಖ, ಸುಖ ಸುಖ ಅಂತ. ಅದಕ್ಕೆ ನಮ್ಗೆ ಏನಾಗ್ಯದ, ಮೂಲವನ್ನು ಬಿಟ್ಟಿದೀವಿ ನಾವು. ಮೂಲ ಆನಂದ ಎಲ್ಲಿ ಅದ, ಸುಖ ಎಲ್ಲಿ ಅದ ಅನ್ನುವಂಥದ್ದನ್ನ ಮರ್ತು ಬಿಟ್ಟಿದ್ದೀವಿ. ಯಾಕಂದ್ರೆ ಆ ಮೂಲ ಆನಂದದ ಸ್ವರೂಪನೇ ನಾವಿದ್ದುಕೊಂಡು ಇವಾಗ ಏನಾಗಿದೆ, ಎಲ್ಲ ಮರ್ತ್ಕೊಂಡು ಕೂತ್ಕೊಂಡಿದ್ದೀವಿ. ಅದಕ್ಕೆ ಒಂದೊಂದು ಕರಿತಾವ ಮಹಾತ್ಮರು ನೋಡ್ರಿ, ಇದನ್ನೆಲ್ಲ ಮೂಲ ತತ್ವವನ್ನ ತಿಳ್ಕೊಂಡೇ ಅವರು ವಚನ ರೂಪವಾಗಿ, ಹಾಡಿನ ರೂಪವಾಗಿ, ತತ್ವದ ರೂಪವಾಗಿ ಬರೆದ್ರು. ಅವರು ಅನೇಕ ರೀತಿ ಅಂತ ಹೇಳ್ತಾರೆ. ಕಳ್ಳಿ ಸಾಲಿನಲ್ಲಿ ಕುಂತಿತ್ತು ದೆವ್ವ, ಕೈ ಮಡಿ ಕರದಿತ್ತವ್ವ, ಎನ್ನ ಕಂದಾಗ ದೆವ್ವ ಬಡದಿತ್ತವ್ವ, ಬಿಡಿಸುವರಾರಿಲ್ಲವ್ವ ಅನ್ನುವಂಥದ್ದು. ಬಾಳಿಯ ಬನದಲ್ಲಿ ಕುಂತಿತ್ತು ದೆವ್ವ, ಬಾಳ್ ಮಂದಿ ಕೈ ಮಾಡಿ ಕರದಿತ್ತವ್ವ, ಎನ್ನ ಕಂದಾಗ ದೆವ್ವ ಬಡದಿತ್ತವ್ವ, ಬಿಡಿಸುವರಾರಿಲ್ಲವ್ವ. ಎಷ್ಟು ಆನಂದವಾಗಿ ಕೊನೆಗೆ ಬಿಡಿಸ್ತಾನ ಸದ್ಗುರು. ಹೆಂಗ ಅನಿಸ್ತಾವಂದ್ರ ಮುಚ್ಚವಾಗಿ ಮೇಲ್ಮೇಲೆ ಇರುವಂಥದ್ದು ಆನಂದ ಅಂತ ತಿಳ್ಕೊಂಡು ಅದರಲ್ಲೇ ಮೆರೆದಾಡ್ತಾ ಇದ್ದೀವಿ. ದೇವ್ ಹಿಡಿದಂತ ವ್ಯಕ್ತಿಗೆ ಏನಾಗ್ತದ, ಆಕೆ ಬೇರೆ ಒಂದು ಹೆಸರು ಇರ್ತದ, ಆಕೆಗೆ ಮೂಲ ಹೆಸರು ಬೇರೆ ಇರ್ತದ. ಮೂಲ ಹೆಸರನ್ನ ಬಿಟ್ಟು ಬೇರೆ ಹೆಸರು, ಅದೇ ನಂದು, ನಾ ಅಂತಕ್ಕಿದೀನಿ ಇಂತಕ್ಕಿದೀನಿ ಅಂತ ಇದು ಕುಂತದ. ದೇವ್ ಬಿಡಿಸೋರು ಏನ್ ಮಾಡ್ತಾರ, ಅದಕ್ಕೆ ಹೊಡೆದು ಬಡ್ದು, ಇದು ನೀನಲ್ಲ, ನೀ ಬ್ಯಾರೇನೆ ಇದಿ ಅಂತ ಅವ್ರು ಹೇಳ್ತಾರಿಲ್ಲ. ಇದೇ ನೀನ್ ಅಲ್ಲಪ್ಪ, ಇನ್ ಬೇರೆ ಐತದ, ಬೇರೆ ಇದೆ ನೀನು ಅಂತ ಮೂಲ ಸ್ವರೂಪ ಬಿಡಿಸಿದ ನಂತರ ತಿರ್ಗಾ ನೀ ಅದೇ ಅಂತ ಗುಂಗಿನ ಕುಂದ್ರಬೇಡ ನೋಡ್, ನಿನ್ನೆ ಹೇಳಿನಲ್ಲ, ಅದು ಬೇರೆ ಹೆಸರು ಹೇಳಕತ್ತಿತ್ತದು. ಅದು ನಿನ್ನ ಮೂಲ ಹೆಸರು ಒಂದ್ ಐತಲ್ಲ, ಆ ಹೆಸರು ಆಕೆನೆ ನೀನಿದಿ. ಆದ್ರ ನಿನಗ ಆ ದೆವ್ವ ಬಡ್ಕೊಂಡಿರ್ತಲ್ಲ, ಅದೇ ನಾನಂತ ಕೂತ್ಕೊಂಡಿದಿ, ಅದಲ್ಲ ನೀನ್ ಹಿಂಗಿದಿ ಅಂತ ಅಲ್ಲಿ ನಿನ್ನೆ ಹೇಳಿನಲ್ಲ, ಅದು ಸತ್ಯ ಅಂತ ತಿಳ್ಕೊ ಅನ್ನುವಂಥ ವಿಚಾರ. ಅದ್ರಂಗ ನೀ ಹೆಂಗಿದೆ ಅಂದ್ರೆ ಯಾವುದೇ ಉಪಾಧಿ ಇಲ್ಲದೆ ಇರುವಂತ ಪರಿಶುದ್ಧವಾದಂತ ಯಾವುದು ಶುದ್ಧ ಚೈತನ್ಯ ಸ್ವರೂಪ, ಆ ಸ್ವರೂಪನೇ ನೀನೇ ಇದೆ, ಮತ್ತೆ ಬ್ಯಾರೆ ಅಲ್ಲ. ಅದು ಇರದೇ ಇದ್ದು ಬೇರೆ ಬೇರೆಗಳಲ್ಲಿ ತೋರುವಂತ ಸುಖ, ಅದು ಅದ್ರಾಗ ಸುಖ, ಅದು ಇದ್ರಾಗ ಸುಖ, ಅದೇ ಸುಖನೇ ಸತ್ಯ, ಇದೇ ಸುಖನೇ ಸತ್ಯ ಅಂತ ಇಡೀ ಜನ್ಮಗಳನ್ನ ಕಳಿಯಕತ್ತಿಯಲ್ಲ ನೋಡ್ಪ. ನಿನ್ನೆ ಹೇಳಿದಂತ ವಿಚಾರ ಏನ್ ಹೇಳ್ಯದ, ನೀನೇ ಆ ಸ್ವರೂಪ ಇದೆ. ಅದಕ್ಕ ಯಾವಾಗ ದ್ವೈತ ಇರ್ತದಲ್ಲಿ ದುಃಖ ಇರ್ತದೆ. ಯಾಕಂದ್ರೆ ನಾವು ದ್ವೈತ ಹೆಂಗ, ಈಗ ನಮ್ ಕೈಯಾಗ ಒಂದು ಬುತ್ತಿ ಇರ್ತದ, ತಗೊಂಡು ಹೋಗ್ತಿರ್ತೀವಿ, ಹೌದಲ್ಲ, ತಗೊಂಡೆಲ್ಲ ಹೋಗ್ತಿರ್ತೀವಿ, ಕೈಯ ಬಹಳ ಒಜ್ಜೆ ಆಗ್ಬಿಡ್ತದೆ, ಭಾರ ಆಗ್ಬಿಡ್ತದೆ. ಅಯ್ಯೋ ಎಷ್ಟು ತಿಡಿಬೇಕಪ್ಪ ಅಂತ ಹಿಂಗ್ ಹಿಡ್ಕೋತೀವಿ. ಸಾಕಾಗ್ಬಿಡ್ತದ. ಮುಂದಕ್ಕೆ ಹೋಗಿ ಸುಮ್ನೆ ಊಟ ಮಾಡಿಬಿಡಮಂತೆ ಕುಂತ ಎಲ್ಲ ನಾವು ಊಟ ಮಾಡಿ ಬಿಟ್ಟಿವಿ ಅಂತಂದ್ರ ಅದ್ ಕೈಯಾಗ ಬ್ಯಾರೆ ಇದ್ದಾಗ ಬಹಳ ಕಷ್ಟ ಆಗ್ಬಿಟ್ಟಿತ್ತು ನಮ್ಗ. ಆದ್ರೆ ಅದನ್ನ ಊಟ ಮಾಡಿದಾಗ ಯಪ್ಪ ಸರಿ ಹೊಟ್ಟೆ ತುಂಬಿಕೊಂಡಿ ಬಿಡು ಅಂತೀವಿ. ಅಲ್ಲಿ ಏನಾರ ದುಃಖ ಐತೆನಾ? ಇಲ್ಲಲ್ಲ. ಅದೇ ರೀತಿ ಕೂಡ ಇದು ಅದ್ವೈತ ಅನ್ನುವಂಥದ್ದು ಬಹಳ ಬಹಳ ಭಯಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನೋ, ಹೆದಿರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ,
ಬೋಧ ಹೇಳಿ ಕೊಟ್ಟ, ಭವರೋಗ ಬಿಡಿಸಿ ಬಿಟ್ಟ, ದ್ವೈತ ತೂರಿ ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ. ಎಷ್ಟಂತ ಇರುವಂತದ್ದು ಒಂದೇ. ನಿನಗ ಗೊಂದಲ ಆಗ್ಯದ, ಭಯ ಆಗ್ಯದ, ಭ್ರಮೆ ಆಗ್ಯದ, ಭ್ರಾಂತಿ ಆಗ್ಯದ. ಎಷ್ಟು ಭ್ರಾಂತಿ ಆಗ್ಯದ. ನಿಜವಾದ ಸುಖದ ಪುರುಷನೇ ನೀನ್ ಇದ್ದುಕೊಂಡು ಎಲ್ಲೆಲ್ಲೋ ಒಂದಕ್ಕೆ ಪ್ರತಿಬಿಂಬಕ್ಕಾಗಿ ಅಲ್ಲಿ ಸುಖ ಐತಿ ಇಲ್ಲಿ ಸುಖ ಐತಿ ಅಂತ ಅಂತೆಲ್ಲಪ್ಪ. ಇರೋದು ಒಂದೇ ಸುಖ ಇರೋಂಥದ್ದು. ಅದ ಆ ಸುಖದ ರೂಪನೇ ನೀನ್ ಇದ್ದೀಯ. ಅದಕ್ಕೆ ಹೇಳ್ತಾರ, ಇದು ಹೆಂಗಾಗ್ತದಂದ್ರ ನಿನ್ನ ಈ ಸ್ವರೂಪ ಭೂತವಾದಂತ ಈ ನಿಜ ಸುಖ ಅನ್ನುವಂಥದ್ದು ಏನೈತೆ, ಇದು ಪ್ರತಿಬಿಂಬಿಸಿ 8 ವೃತ್ತಿಗಳಲ್ಲಿ ತೋರ್ತದೆ ಇದು. ಈಗ ನಾವು ಬೇರೆ ಬೇರೆ ಕಡೆ ಹೋದಾಗ ಮಠಗಳಲ್ಲಿ ಕೆಲವೊಂದೊಂದ್ ಕಡೆ ಇಟ್ಟಿರ್ತಾರ, ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ ನಾನು. ಈಗ ಅವು ಬಹಳಷ್ಟು ಕನ್ನಡಿ ಒಂದ್ ಕನ್ನಡಿ ಒಳಗ ನೋಡ್ಕೊಂಡ್ರ ಈ ತುಂಬಾ ಎಲ್ಲಾ ಕನ್ನಡಿ ಒಳಗ ನಮ್ಮ ಮುಖನೇ ಕಾಣಿಸ್ತದ. ಅದಕ್ಕೆ ಏನಂತ ದರ್ಪಣ ನನಗ ಅಷ್ಟು ಗೊತ್ತಿಲ್ಲ ಕರೆಕ್ಟ್ ಆಗಿ. ಅದು ಆ ಮೂರ್ತಿ ಇರ್ತದ, ಆ ಮೂರ್ತಿ ಒಳಗೆ ಸುತ್ತ ಹಿಂಗ್ ಕನ್ನಡಿ ಎಲ್ಲ ಇಟ್ಟಿರ್ತಾರ. ನಾವು ಒಂದು ಸಲ ನೋಡಿದ್ರ ನಮ್ಮ ಮುಖಗಳೇ ಅಲ್ಲಿ ಕಾಣಿಸ್ತದ. ಯಾಕಂತಂದ್ರ ಬಹಳ ಅದ್ಭುತ. ಹೆಂಗಂತಂದ್ರ ಇರುವಂತದ್ದು ಒಂದೇ, ನಮ್ಮ ಮುಖ ಇರೋಂಥದ್ದು ಒಂದೇನೆ, ಅದ್ರ ಉಪಾಧಿ ಮೂಲಕ ಎಲ್ಲ ಮುಖಗಳು ತೋರ್ಸಂಗಾಯ್ತು. ಒಬ್ಬ ರಾಜ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಒಬ್ಬ ಶ್ರೀಮಂತ ಇದ್ದಾವ. ಯಾಕಂದ್ರ ಈ ಭಿನ್ನತೆ ಅಂತ ಕಂಡಾಗ ನಮ್ಗೆ ಎಷ್ಟು ದುಃಖ ಆಗ್ತದ ಅನ್ನುವಂಥದ್ದು. ನಿಜವಾದ ಒಂದು ಆನಂದ ಅಲ್ಲಿ ಇರಂಗಿಲ್ಲ. ಒಬ್ಬ ವ್ಯಕ್ತಿ ಶ್ರೀಮಂತ ಇದ್ದ, ಮನ್ಯಾಗ ಏನ್ ಮಾಡದ, ಅದು ಒಂದು ಶೋಕಿ ತುಂಬಾ ಒಳಗೆ ಏನ್ ಮಾಡ್ದ, ಕನ್ನಡಿ ಹಾಕಿದ್ದ, ಎಲ್ಲ ಸುತ್ತ ಕನ್ನಡಿ ಹಾಕಿದ್ದ. ಆದ್ರೆ ನಿಂತು ನೋಡ್ಕೋತಿದ್ದ, ಎಲ್ಲ ಕನ್ನಡಿ ಒಳಗ ತಾನೇ ಕಾಣ್ತಿದ್ದ, ಖುಷಿ ಆಗ್ತಿತ್ತು. ನಿಂತು ನಂತಂದ್ರ ಈ ಕಡೆ ನೋಡ್ತಾನ ತಾನೇ ಕಾಣಕತ್ತಾನ, ಈ ಕಡೆ ನೋಡ್ತಾನ ತಾನೇ ಕಾಣಕತ್ತಾನ, ಈ ಕಡೆ ನೋಡಕತ್ತಾನ ತಾನೇ, ಸುತ್ತ ನೋಡ್ತಾನ ತಾನೇ ಕಾಣಕತ್ತಾನ. ಆನಂದ ಆಗ್ತದೆ, ಬಹಳ ಖುಷಿ ಆಗ್ತಿರ್ತದೆ. ಆದ್ರೆ ಬಾಗ್ಲಿ ಹಾಕೋತಿದ್ದ, ಒಳಗ ರೂಮ್ನಾಗ ಬಂದ್ಗನೆ ಬಾಗ್ಲಿ ಹಾಕೊಳ್ತಿದ್ದ. ಆಮೇಲೆ ನೋಡ್ತಿ ಬಹಳ ಆನಂದ ಆಗ್ತಿತ್ತೀಗ. ಅದ್ರ ಹೊರಗಡೆ ಇರುವಂತ ಒಂದು ಸಾಕಿದಂತ ಒಂದು ನಾಯಿ ಇತ್ತು, ಬಹಳ ಚಂದ ಇತ್ತದು. ಸ್ವಲ್ಪ ಅದಕ್ಕೆ ಗೊತ್ತಿರ್ತದಲ್ಲ, ಬಹಳ ಹಸ್ಕೊಂಡಿರ್ತಾರ. ಈ ವ್ಯಕ್ತಿ ಒಂದ್ಸಲ ಬಾಗ್ಲಿ ಹಾಕ್ಲಾರ್ದ ಹೋಗ್ತಾನ ನೋಡ್ರಿ. ಬಾಗ್ಲಿ ಹಾಕ್ಲಾರ್ದ ಹೋಗ್ತಾನ, ಸ್ವಲ್ಪ ತೆಗೆದಿರ್ತದ. ಈ ನಮ್ಮ ಯಜಮಾನ್ ಒಳಗ ಹೋಗ್ತಾನಲ್ಲ ನೋಡೋಣ ಅಂತ ಅದು ನಾಯಿಗೆ ಅನಿಸ್ತು. ಒಳಗ್ ಬಂದ ತಕ್ಷಣನೇ ನಿಂತಿತ್ತು ಮಧ್ಯ. ಸುತ್ತ ಕನ್ನಡಿ ಒಳಗ್ ನಾಯಿ ಕಾಣಕತ್ತಿದ್ವು, ಎಲ್ಲಾ ಕಡೆ ಕಾಣಕತ್ತಿದ್ವು. ಅದಕ್ಕೆ ಏನಿಸ್ತು, ಬೇರೆ ನಾಯಿ ಅದಾವ ಅಂತ ಅನ್ನುವಂತ ವಿಚಾರದಲ್ಲಿ ಏನಾಗ್ತದ, ಬೊಗಳಕ್ ಶುರು ಮಾಡ್ತದ. ಬೊಗಳಿ ಕನ್ನಡಿ ಒಳಗ್ ಕಾಲಿಲ್ಲ ಹಿಂಗ 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 ಮಾಡಿ ಬಡದಾಡ್ತದ. ಕಡಿಬೇಕು ಅಂತ ಹೇಳಿ ಎಲ್ಲಾ ಕಡೆ ಮಾಡಿ ಕೊನೆಗೆ ಪರ್ಚಿ ತಾನೇ ಅಲ್ಲೇ ಬಿತ್ತು ಬಿಡ್ತದ. ಹಾಗಾಗಿ ಹೇಳ್ತಾರ, ಯಾಕಂದ್ರೆ ಇರುವಂತ ಒಂದು ಆನಂದ ಐತಿ, ಅದು ಒಂದು ಸುಖ, ನಿಜ ಸುಖ. ಆದ್ರೆ ಅದರಲ್ಲಿ ಸುಖ ಐತೇನು, ಇದರಲ್ಲಿ ಸುಖ, ಅದೇ ಸತ್ಯದ ಇದೇ ಸತ್ಯದ ಅಂತ ನೀನು ಹೋದ್ರ ಅದು ನಿಜವಾದ ಸುಖ ಅಲ್ಪ ಅದು. ಆದ್ರ ನಿಜವಾದ ಆನಂದ, ನಿಜವಾದ ಸುಖ ಯಾವ್ದದ ಅದನ್ನ ಅವರು ತಿಳಿಸಿದಾರೆ. ಅದೇ ಸುಖ ನೋಡಿ ನಿಂದು. ಅದಕ್ಕ ಅವರು ಹಿಂದಿನ ವಿಚಾರದಲ್ಲಿ ಕೂಡ ಅವರು ಹೇಳಿದಾರ, ಬಹಳ ಅದ್ಭುತವಾಗಿ ಹೇಳ್ತಾರ. ನಿನ್ನ ನಿಜವಿದನೆ ತಿಳಿ ಬೇರೆ ಎನ್ನದಲ್ಲಿ ಮನುಜ ಅಂತ ಹೇಳ್ತಾರ. ನಿನ್ನ ಸ್ವರೂಪ ಹೆಂಗೈತಿ ಇದೇ ಅಂತ ತಿಳ್ಕೊಳಪ್ಪ. ನಿನ್ನ ನಿಜ ಇದೇ ನಿಜ. ನಿನ್ನ ಸ್ವರೂಪ ಏನೈತೆ, ಯಾವುದೊಂದು ಉಪಾಧಿ ಇರದೇ ಇರುವಂತಹದ್ದು ಶುದ್ಧ ಚೈತನ್ಯವಾಗಿ ಅದು ಇರುವಂತದ್ದು ಒಂದೇ. ಅಂಥ ಒಂದು ನಿಜ ಹೇಳ್ತಾರ ಅವರು. ನಿನ್ನ ನಿಜವಿದನೆ ತಿಳಿ ಬೇರೆ ಎನ್ನದಲ್ಲಿ ಮನುಜ ಅನ್ನುವಂತ ವಿಚಾರವನ್ನ ಅವರು ಹೇಳ್ತಾರ. ಯಾಕಂತಂದ್ರ ಈ ರೀತಿಯಾಗಿ ತನ್ನ ಕನ್ನಡಿಯಲ್ಲಿ ನೋಡ್ರಿ, ಯಾಕಂದ್ರೆ ಕನ್ನಡಿಗಳಲ್ಲಿ ತನ್ನ ಮುಖದ ಪ್ರತಿಬಿಂಬವನ್ನ ಕಂಡು ನಿಜ ಬಿಂಬ, ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ಕಂಡು ಇದು ನನ್ನ ನಿಜ ಬಿಂಬ ಮುಖ ಅಂತ ತಾನು ನಿಶ್ಚಯ ಹೆಂಗ ಮಾಡ್ತಾನ, ಅದ್ರಂಗ ಆಯಾ ವೃತ್ತಿಗಳಲ್ಲಿ ಪ್ರತಿಬಿಂಬಿತವಾದಂತ ಆನಂದವನ್ನು ಕಂಡು ಅದೇ ನಿಜ ಸುಖ ಅಂತ ತಿಳಿಯುವಂತವನಾಗ್ತಾನಲ್ಲ. ಯಾಕಂತಂದ್ರ ಈ ರೀತಿ ತಿಳ್ಕೊಳತ್ತಾನತ.
ಆದ್ರೆ ಇರುವಂತದ್ದು ಬಿಂಬ ಆನಂದ, ಅದು ಇರುವಂತದ್ದು ಬಿಂಬ ಆನಂದ ಇರ್ತದೆ. ಆದ್ರೆ ತೋರಿದಂಥದ್ದು ಯಾವ್ದು ವೃತ್ತಿಗಳಲ್ಲಿ ಪ್ರತಿಬಿಂಬ ಆನಂದ. ಅದನ್ನ ಹೇಳ್ತಾರ ಅವ್ರು. ಹೆಂಗ ನಿನ್ಗ ತೋರ್ತದ? 8 ವೃತ್ತಿಗಳಲ್ಲಿ ತೋರ್ತದ ಅಂತ ಹೇಳ್ತಾರ ಅವ್ರು. 8 ವೃತ್ತಿಗಳಲ್ಲಿ ಒಂದು ವಿಷಯ ಆನಂದ ಅಂತ ಹೇಳ್ತಾರ, 2ನೇದು ಬ್ರಹ್ಮಾನಂದ ಅಂತ ಹೇಳ್ತಾರ, 3ನೇದು ವಾಸನಾನಂದ ಅಂತ ಹೇಳ್ತಾರ, 4ನೇದು ಆತ್ಮಾನಂದ, 5ನೇದು ಮುಖ್ಯಾನಂದ, 6ನೇದು ಅದ್ವೈತಾನಂದ, 7ನೇದು ಯೋಗಾನಂದ, 8ನೇದು ವಿದ್ಯಾನಂದ. ಈ ಆನಂದಗಳಲ್ಲಿ ಅದು ತೋರ್ತದ. ಯಾವುದು? ನಿನ್ನ ನಿಜ ಸುಖ, ನಿಜ ಆನಂದ ಅದು ಎಲ್ಲೈತೆ? ಹೊರಗಡೆ ಐತೆನೋ ನಿನ್ನೊಳಗ ಐತೆ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಹೊರಗಡೆ ಎಲ್ಲ ಗಮನ ಮಾಡಿದ್ವಿ, ತಿಳ್ಕೊಂಡು ವಿಚಾರ ಮಾಡಿದ್ವಿ, ಹೊರಗಡೆ ಎಲ್ಲ ಮಾಡುವಂಥದ್ದು. ಮತ್ತೆ ತಿರ್ಗ ಯಾವುದ್ರ ಮೂಲಕ? ಇಂದ್ರಿಯಗಳ ಮೂಲಕ ವಿಚಾರ ಮಾಡದೆ. ಆಮೇಲೆ ತಿರ್ಗ ಒಳಗ್ ಬರ್ಬೇಕಾಗ್ತದೆ, ಅಲ್ಲಿ ಬಹಿರ್ಮುಖ ಆಗಿರುವಂಥದ್ದು. ಅಲ್ಲೆಲ್ಲ ವಿಚಾರ ಮಾಡಿ ಮತ್ತೆ ಒಳಗ್ ಬರುವಂಥದ್ದು, ಇಲ್ಲಿ ಜೀವನ ವಿಚಾರ ಮಾಡುವಂಥದ್ದು, ತಿರ್ಗ ನಿದ್ರೆ ಹೋಗುವಂಥದ್ದು, ಅಲ್ಲಿ ಗೊತ್ತಾಗುವಂಥದ್ದು. ಆದ್ಮೇಲೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಇಲ್ಲಿ ವೃತ್ತಿ ಹೆಂಗ ಜೀವ ಇಲ್ಲಿ ಬಹಿರ್ಮುಖ ಆಗಿರುವಂತ ವಿಚಾರದಲ್ಲಿ ಇಲ್ಲಿ ಹೇಳ್ತಾರ. 1ನೇ ನುಡಿ ನೋಡ್ರೆ, ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ. ಏನ್ ಹೇಳ್ತಾರ ಇಲ್ಲಿ? ನಿನ್ನ ವೃತ್ತಿ ಬಹಿರ್ಮುಖ ಆದಾಗ ಅದ್ ಹೆಂಗ್ ಮಾಡ್ತದ? ವೃತ್ತಿ ವಿಷಯಕಾರ ಹೊಂದುತ್ತದ. ವೃತ್ತಿ ಅಂತಃಕರಣದ ಮೂಲಕ ಅದೇನಾಗ್ತದ? ಬಾಹ್ಯದಲ್ಲಿ ಹೋಗಿ ವಿಷಯ ಆಕಾರವನ್ನ ಆಗ್ತದ. ಯಾವುದೇ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಅದು ಆವರಣ ಹೋಗ್ಬೇಕಾಗ್ತದೆ. ಅಲ್ಲಿ ವೃತ್ತಿ ತಿಳಿದಾಗ ಮಾತ್ರ ಗೊತ್ತಾಗ್ತದೆ ಅಲ್ಲಿ ಆವರಣ. ಯಾಕಂತಂದ್ರೆ ಒಂದು ಇದು ಆವರಣ ಭಂಗ ಆದಾಗ ಮಾತ್ರ ಉಗ್ಘಟದ ಒಂದು ಜ್ಞಾನ ಆಗಕ್ ಸಾಧ್ಯ ಆಗ್ತದೆ. ಇಲ್ಲಿ ಕೂಡ ಏನ್ ಹೇಳ್ತಾರ, ರಾಗ ಅಂದ್ರ ನಾವು ಇಚ್ಛೆ ಪಟ್ಟಂಥದ್ದು, ವಿಷಯ ಅಂದ್ರ ವಿಷಯಗಳು ಇರ್ತಾವಲ್ಲ, ಧನ ಧಾನ್ಯಾದಿಗಳು ವಿಷಯಗಳು ಇರುವಂಥದ್ದು. ಯಾವುದೇ ಒಂದು ವಸ್ತುಗಳನ್ನ ಪಡಿಬೇಕಾದ್ರ ನಮಗೇನು ಅಪೇಕ್ಷೆ ಆಗ್ತದೆ, ಇಂಥದ್ದು ಪಡ್ಕೊಳ್ಬೇಕು, ಇಂಥದ್ದು ತಗೊಳ್ಬೇಕು ಅನ್ನುವಂಥ ಒಂದು ಮೋಹ ಬುದ್ಧಿ ಇರ್ತದೆ. ಯಾಕಂತಂದ್ರ ಬಹಳಷ್ಟು ಇದನ್ನ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನುವಂಥ ಭಾವ ಮನಸ್ಸಿನಲ್ಲಿ ಇರ್ತದೆ. ಒಂದು ಧನ ಸಂಪಾದನೆ ಮಾಡ್ಬೇಕು ಅನಿಸ್ತದ, ಒಂದು ನೌಕರಿ ತಗೊಳ್ಬೇಕು ಅನಿಸ್ತದ, ಒಂದು ಇಂಥದ್ರ ಪಾಸ್ ಆಗ್ಬೇಕು ಅನಿಸ್ತದ, ನಾನಾ ರೀತಿಯಿಂದ. ಹುಡುಗರು 1 ವರ್ಷ ಓದಿರ್ತಾವ, ಯಾತಕ್ಕಾಗಿ ಓದಿರ್ತಾವ? ಪಾಸ್ ಆಗ್ಬೇಕು, ನಾವು ಮುಂದಕ್ಕೆ ಹೋಗ್ಬೇಕು. ಅದ್ರ ಇರೋ ಮೂಲ ಉದ್ದೇಶ ಏನು? ಇಷ್ಟು ಜಗತ್ತಿನೊಳಗೆ ಪ್ರತಿಯೊಬ್ಬರು ಇದಕ್ಕೆ ಬಡದಾಡ್ತಾರಂದ್ರೆ ಅವ್ರ ಮೂಲ ಉದ್ದೇಶ ಏನು? ಸುಖ ಪಡ್ಕೊಳ್ಬೇಕನ್ನೋದೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಯಾರಿಗಾರ ದುಃಖ ಪಡ್ಕೊಳ್ಬೇಕು, ದುಃಖವ ಬರ್ಲಿ ಅಂತ ಯಾರಾದ್ರೂ ಅಪೇಕ್ಷೆ ಪಟ್ಟು ಮಾಡಿದಾರೆ ಅಂದ್ರೆ ಇಲ್ಲ. ಪ್ರತಿಯೊಬ್ಬ ಜೀವಿಗಳದ್ದು ಸುಖ ಪಡಿಬೇಕನ್ನೋದೇ ಅದು. ಯಾವುದೋ ಒಂದು ವಿಷಯದಲ್ಲಿ ನಾನು ಏನೋ ಒಂದು ಸಂಪಾದನೆ ಮಾಡ್ಬೇಕು, ಇವತ್ತು ನಾನು ಪಾಸ್ ಆಗ್ಬೇಕು, ಇವತ್ತೇನೋ ಒಂದು ಗಳಿಸ್ಬೇಕು, ಇವತ್ತು ಆಸ್ತಿ ಗಳಿಸ್ಬೇಕು, ಈ ವಸ್ತುಗಳನ್ನ ಪಡಿಬೇಕು ಅಂತ ಯಾವಾಗ ಮನಸ್ಸಿನಲ್ಲಿ ಬಂತಂದ್ರ ಅವಾಗ ಮನಸ್ಸು ಚಂಚಲಾಗ್ಬಿಡ್ತದೆ. ಯಾವಾಗ ಅದು ಇಚ್ಛೆ ಆಯ್ತು ನಮ್ಮ ಒಳಗ ಅಂತಂದಾಗ ಏನಾಗ್ತದ, ಮನಸ್ಸು ಅಲ್ಲಿ ಚಂಚಲ ಶುರು ಆಗ್ಬಿಡ್ತದೆ. ಆ ಮನಸ್ಸು ಯಾವ ಒಂದು ಗುಣ, ಅದಕ್ಕೆ ಮನುಷ್ಯನ ಬಳಿ ರಜ ಸತ್ವ ತಮೋ, ಸತ್ವಗುಣ ರಜೋಗುಣ ತಮೋಗುಣ ಇವು ನಗ್ಗಿನ ಮುಳ್ಳಿದ್ದಂಗೆ. ಇವು ನಮ್ಮಲ್ಲಿ ಒಂದು ಬಿಡೋದು ಒಂದು. ಈಗ ಸತ್ವಗುಣ ಮೇಲ್ಮುಖ ಆಯ್ತಂದ್ರ ರಜೋಗುಣ ಮತ್ತೆ ತಮೋಗುಣ 2 ಕೆಳಗೆ ಬಿದ್ದಿರ್ತಾವ. ಸತ್ವಗುಣ ಮೇಲ್ಮುಖ ಇದ್ದಾಗ, ಆಮೇಲೆ ರಜೋಗುಣ ಮೇಲ್ಮುಖ ಇದ್ದಾಗ ಸತ್ವಗುಣ ತಮೋಗುಣ ಕೆಳಗೆ ಬಿದ್ದಿರ್ತಾವ. ತಮೋಗುಣ ಮೇಲ್ಮುಖ ಆದಾಗ ಸತ್ವಗುಣ ರಜೋಗುಣ ಕೆಳಗೆ ಬಿದ್ದಿರ್ತಾವ. ಒಂದು ಗುಣ ಅದು 3 ಗುಣಗಳು ಒಂದೇ ಸಲಕ್ಕೆ ಬರಂಗಿಲ್ಲ. ನಾವ್ ಅದಕ್ಕೆ ನಮ್ಮ ಮನಸ್ಸುಗಳು ಬದಲಾವಣೆ ಆಗ್ತಾ ಇರ್ತದೆ. ಯಾಕ್ರಿ ನಮ್ಮ ಮನಸ್ಸು ಬದಲಾವಣೆ ಆಗ್ತದಂದ್ರೆ ಅರ್ಥ ಮಾಡ್ಕೊ, ನಿನ್ನಲ್ಲಿ 3 ಗುಣಗಳು ಅದಾವಪ್ಪ. ಇಲ್ಲ ನಮಗ ಹಂಗಾಗ್ತದೇನ್ರಿ ಮನಸ್ಸು ಹೆಂಗನ್ನ ಆಗ್ತದ್ರಿ, ಹೆಂಗ್ ಯಾಕೆ ಆಗ್ತದ? ಯಾಕೆ ಮಹಾತ್ಮರಿಗೆ 3 ಗುಣಗಳಿಲ್ಲನ? 3 ಗುಣಗಳು ಅದಾವ, ಅವ್ರಿಗೂ 3 ಗುಣಗಳು ಇದ್ವು.
ಅವ್ರು ತಿಳ್ಕೊಂಡ್ರೆ ಹಿಂಗೆಲ್ಲ ತಿಳ್ಕೊಂಡ್ಕೆ ಶಾಂತ ಆಗ್ಬಿಟ್ರು. ನಾವು ತಿಳ್ಕೊಳ್ಳಾರ್ದು ಹೆಂಗನಾಗ್ತದೆ ಹೆಂಗನಾಗ್ತದೆ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ 3 ಗುಣಗಳು ಇರ್ತಾವೆ, ಇಲ್ಲಿಂದನೇ ಹುಟ್ಟುವಂಥದ್ದು. ಈ 3 ಗುಣಗಳು ಏನದಾವಲ್ಲ, ಒಂದು ಬಿಡೋದು ಒಂದು. ಸತ್ವ ಗುಣ ಇತ್ತು, ರಜೋಗುಣ ಇತ್ತು, ತಮೋ ಗುಣ ಇದ್ದಾಗ ಒಂದೊಂದು ನಮಗ ವೃತ್ತಿಗಳು ಅಥವಾ ಮನಸ್ಸಿನ ಸ್ಥಿತಿಗಳು ಬದಲಾವಣೆ ಆಗ್ತಾವ. ಹಂಗಾಗಿ ಇಲ್ಲಿ ಏನಾಯ್ತು, ಯಾವುದೋ ಒಂದು ಇಚ್ಛೆ ಪಡ್ಕೊಳ್ಬೇಕು ಅನ್ನುವಂಥ ಭಾವ ಬಂದಾಗ ಇಲ್ಲಿ ಮುಖ್ಯವಾಗಿ ಮೊದಲೇ ಬಂದ ವಿಷಯಗಳು, ಈ ಶಾಸ್ತ್ರವನ್ನ ಪಡ್ಕೊಳ್ಬೇಕು, ತಿಳ್ಕೊಳ್ಬೇಕು, ಇಂಥ ವಿಚಾರಗಳನ್ನ ನಾವು ತಿಳಿಬೇಕು ಅಂತಂದಾಗ ಮುಖ್ಯವಾಗಿ ನಮ್ಮ ಮನಸ್ಸನ್ನ ನಾವು ಏಕಾಗ್ರತೆ ಶಾಂತವಾಗಿ ಇಟ್ಕೊಳ್ಬೇಕಾಗ್ತದೆ. ಮೊದಲನೇ ಮಾತು. ಲೌಕಿಕದಲ್ಲಿ ಆದ್ರೆ ಅಷ್ಟೇನೆ, ಮನಸ್ಸು ಏಕಾಗ್ರತೆ ಇರ್ಲಿಲ್ಲ, ಒಂದಕ್ಕೆ ಇನ್ವಾಲ್ವ್ ಆಗಿ ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಲೌಕಿಕದಲ್ಲೇ ಕೆಲಸಗಳು ಆಗಂಗಿಲ್ಲ. ಇನ್ನು ಪರಮಾರ್ಥದಲ್ಲಿ ಎಲ್ಲೇ ಆಗ್ತದ. ಅದಕ್ಕೆ ಮನಸ್ಸು ಏನಾಗ್ತದೆ, ಮಹಾತ್ಮರು ಯಾವ್ದಕ್ಕೆ ಹೆಚ್ಚಿನ ಒತ್ತು ಕೊಟ್ರು ಅಂದ್ರೆ ಸತ್ವ ಗುಣಕ್ಕ ಹೆಚ್ಚಿನ ಒತ್ತು ಕೊಟ್ರು. ಯಾವಾಗ್ಲೂ ಸ್ವಲ್ಪ ಸತ್ವ ಗುಣವನ್ನ ಮೇಲ್ಮುಖವಾಗಿ ಮಾಡ್ಕೊಳ್ಬೇಕಾಗ್ತದೆ. ಅಂದಾಗ ಈ ವಿಚಾರಗಳು ಹತ್ತುತ್ತಾವ. ನಾವೇನಾದ್ರೂ ರಜಗುಣ ಅಲ್ಲಿ ಇತ್ತು ನಮ್ಮ ಹತ್ರ ಅಂತಂದಾಗ ಕೂತ್ಕೊಂಡ್ರೆ ತಳಮಳ ಆಗ್ತದೆ, ಎದ್ದು ಹೋಗ್ಬೇಕು ಅನ್ನಿಸ್ತದೆ, ಕೇಳಬಾರ್ದು ಅನ್ನಿಸ್ತದೆ. ನಾನಾ ರೀತಿ ನಮ್ಮೊಳಗ್ ನಡೆಯುವಂಥದ್ದೇ ಇದು. ಇದು ಬೇರೆ ಯಾರು ಕಾರಣ ಅಲ್ಲ, ನಮಗ್ ನಾವೇ ಕಾರಣ. ಯಾಕಂದ್ರೆ ಮನುಷ್ಯನಿಗೆ ವಿವೇಕ ಅನ್ನೋದು ಐತಲ್ಲ, ಯಾವ್ದನ್ನ ನಾವು ಇಟ್ಕೊಳ್ಬೇಕು, ಯಾವ್ದನ್ನ ಬಿಡ್ಬೇಕು, ಯಾವ್ದು ಸತ್ಯ ಅದ, ಯಾವ್ದು ಮಿಥ್ಯೆ ಅದ, ಇದೆಲ್ಲ ಗೊತ್ತದಲ್ಲ. ಎಷ್ಟು ಸಾಧ್ಯತೆ ಅದಕ್ಕೆ ಪ್ರಯತ್ನ ಮಾಡ್ಬೇಕು ಈ ಪರಮಾರ್ಥದಲ್ಲಿ. ನಮ್ಗೆ ಹೆಂಗಂಗನ ಆಗ್ತಿದ್ರೆ ನಮ್ಮ ಮನಸ್ಸು ಸರಿ ಇಲ್ರಿ, ಯಾಕೆ ಮನಸ್ಸು ಸರಿ ಇಲ್ಲ, ಇನ್ನು ನನ್ನ ಬಲ್ಲಿ ಮನಸ್ಸು ಸರಿ ಇಲ್ಲ ಅಂತ ಅನ್ನುವಂಥ ಸಂದರ್ಭದಲ್ಲಿ ನನಗೆ ರಜೋಗುಣ ಆದಂತ ತಿಳ್ಕೊಳ್ಬೇಕು. ಯಾವಾಗ ಈ ಏನಾದ್ರೂ ಒಂದು ವಸ್ತುವನ್ನ ಪಡ್ಕೊಳ್ಬೇಕು ಅನ್ನುವಂಥ ಭಾವ ಏನಾದ್ರೂ ಬಂತು, ಆ ಇಚ್ಛೆ ಐತಂತಂದ್ರೆ ಅವಾಗ ಏನಾಗ್ತದ, ಮನಸ್ಸು ಚಂಚಲ ಆಗ್ತದ. ಅವಾಗ ಏನಾಗ್ತದೆ, ಅಲ್ಲಿ ಯಾವ ಗುಣ ಇರ್ತದಲ್ಲಿ, ರಜೋಗುಣ ಇರ್ತದ. ಯಾಕಂತಂದ್ರ ಈ ಒಂದು ಚಂಚಲವಾದಂಥ ಭಾವ ಇತ್ತು ಅಂತಂದಾಗ ಅಲ್ಲಿ ಮನಸ್ಸು ಸುಖ ಅನ್ಸಂಗಿಲ್ಲ. ನಾವು ತಪ್ಪಿದ್ದು ಇಲ್ಲಿ ತಪ್ಪಿರ್ತೀವಿ, ಯಾವತ್ತು ರಜೋಗುಣ ಇಟ್ಕೊಂಡಿರ್ತೀವಿ, ಇನ್ನೊಬ್ರ ಬಗ್ಗೆ ಮಾತಾಡ್ಕೊಳ್ತೀವಿ, ನಾನಾ ರೀತಿಯಿಂದ ವಿಚಾರ ಮಾಡ್ತೀವಿ, ನಮಗ್ ಬೇಕಾಗ್ಲಾರ್ದು ವಿಚಾರ ಮಾಡ್ತೀವಿ, ಬರದೇ ಇರುವಂತದ್ದಕ್ಕೆ ಕೈ ಹಾಕ್ತೀವಿ. ಅದು ನಮಗ್ ಬರಂಗಿಲ್ಲ. ಜಗತ್ತಿನೊಳಗೆ ಇವತ್ತು ಎಲ್ಲರೂ ನಾವು ದೊಡ್ಡ ಶ್ರೀಮಂತರಾಗ್ಬೇಕು ಅಂತೀವಿ. ಅಂಬಾನಿ ಅವರೆಲ್ಲ ಅದರಲ್ಲ, ಹಂಗ ಶ್ರೀಮಂತರಾಗ್ಬೇಕಂತ ಯಾರಿಗೆ ಆಸೆ ಇಲ್ಲ ಹೇಳ್ರಿ? ಎಷ್ಟು ದುಡ್ಡು ಬೇಕಾದಷ್ಟು ಶ್ರೀಮಂತರಾಗ್ಬೇಕಂತ ಆಸೆ ಐತಿ, ಅದ್ರ ನಮಗ್ ಬರ್ತದೇನ? ಸಾಧ್ಯನೇ ಇಲ್ಲ. ಎಷ್ಟ್ ಬಾರದು ಬಪ್ಪದು, ಬಪ್ಪದು ತಪ್ಪದು. ಎಷ್ಟು ಬರ್ತದೆ ಅಷ್ಟೇ. ಹೆಚ್ಚು ನೀನ್ ಮತ್ತೆ ಒಂದು ಚೂರು ಹೆಚ್ಚು ನೋಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ನಿನ್ಗೆ ಎಷ್ಟು ಬರ್ಬೇಕು ಅಷ್ಟೇ ಬರೋದು. ಎಷ್ಟು ಹೋಗ್ಬೇಕು ಹೋಗ್ತದ, ಎಷ್ಟು ಬರ್ಬೇಕಾಯ್ತು. ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದ್ ನಾವೇನ್ ಮಾಡೀವಿ, ನಮ್ಮ ಆಯುಷ್ಯ ಸ್ವಲ್ಪ ಅದಂದ್ರೂ ಕೂಡ ಆಕಾಶದಷ್ಟು ಆಸೆ ಇಟ್ಕೊಂಡ್ಬಿಟ್ಟಿದೀವಿ ನಾವು. ಯಾವಾಗ ತೃಪ್ತರಾಗ್ತೀವಿ ನಾವು? ಮತ್ತೆ ಇದು ಒಂದು ಜನ್ಮ ಅಲ್ಲ, ಮತ್ತೆ ಜನ್ಮ ಜನ್ಮಂತೂ ನಿಂಗೆ ಇದಕ್ಕೇನ್ ಹೇಳ್ತಾರ, ಅಂತರ್ಪಿಸಾಚಿ ಅಂತ ಹೇಳ್ತಾರ. ಯಾಕೆ ತೃಪ್ತಿ ಜೀವನೇ ಇಲ್ಲಲ್ಲ, ತೃಪ್ತಿ ಜೀವ ಇಲ್ಲ, ಅಲ್ಲಿ ತೃಪ್ತಿ ಇಲ್ಲ ಮನಸ್ಸು. ಅದಕ್ಕೆ ಇಲ್ಲಿ ಏನ್ ಮಾಡ್ತಾರ, ಆ ರಜಗುಣ ಬಯಸೋದು, ಇಚ್ಛೆ ಪಡುವಂಥದ್ದು. ಎಷ್ಟು ಇಚ್ಛೆ ಪಡ್ತಿದೆಯೋ ಅಷ್ಟು ನಿನಗೆ ದುಃಖ, ಎಷ್ಟು ಆಸೆ ಪಡ್ತಿದೆಯೋ ಅಷ್ಟು ನಿನಗೆ ದುಃಖ ಐತೆ. ಅಲ್ಲಿ ಏನಾಗ್ತದ, ಎಷ್ಟು ನಿನ್ನ ಸದಾಕಾಲ ಇದೇ ಒಂದು ಇದ್ರಲ್ಲಿ ಇದ್ದು ಬಿಟ್ರ ಸಂಪೂರ್ಣ ರಜಗುಣನೇ ಫುಲ್ ಮೇಲ್ಮುಖ ಆಗ್ತದೆ. ರಜಗುಣದಲ್ಲಿ ಅಲ್ಲಿ ಏಕಾಗ್ರತೆನೂ ಬರಂಗಿಲ್ಲ, ಮನಸ್ಸು ಸಮಾಧಾನೂ ಆಗಂಗಿಲ್ಲ, ಆಮೇಲೆ ಸುಖನೂ ಆಗಂಗಿಲ್ಲ. ಹಂಗಾಗಿ ಏನಾಗ್ತದೆ, ನಾನಾ ರೀತಿಯಿಂದ ಆಸೆ ಪಡುವಂಥದ್ದು. ನಾವು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಹಂಗದಾರ, ಇವ್ರದಾರ, ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಯಾವುದು ಆಗಂಗಿಲ್ಲ, ನಡೆಯಂಗಿಲ್ಲ. ಒಂದೇ ನಿನ್ನ ಪ್ರಾರಬ್ಧ, ನಿನ್ನ ಹಣೆ ಬರ ಚಂದ ಇದ್ರೆ ಎಲ್ಲ ಮಕ್ಕಳು ಚಂದ ಇರ್ತಾರ, ಹೊರಗಿನವರು ಚಂದ ಇರ್ತಾರ, ಒಳಗಿನವರು ಚಂದ ಇರ್ತಾರ, ಅಷ್ಟು ತಿಳ್ಕೊಳ್ಬೇಕು. ನಮ್ಮ ಹಣೆ ಬರ ಸರಿ ಇರ್ಲಿ ಅಂದ್ರೆ ಮನೇನ ಮಕ್ಕಳು ಚಂದ ಇರಂಗಿಲ್ಲ, ಹೊರಗಿನವರು ಚಂದ ಇರಂಗಿಲ್ಲ. ಅದಕ್ಕೆ ನಾನೇ ಕಾರಣ, ಬೇರೆದವ್ರಿಗೆ ನಾವು ದೂರ ಅವಶ್ಯಕತೆ ಇಲ್ಲ. ನಾವೇನ್ ಉಣಬೇಕು ಅದನ್ನ ತಂದಿದೀವಿ, ಉಣಬೇಕು, ಆ ಭಾವ ಬರ್ಬೇಕು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಯಾವ ವಿಷಯಗಳನ್ನ ನಾವು
ಇಚ್ಛೆ ಮಾಡ್ತೀವಿ ಅವಾಗ ಮನಸ್ಸು ಚಂಚಲ ಆಗ್ತದ. ಆ ಭಾವದಲ್ಲಿ ರಜೋಗುಣ ಬರ್ತದ. ರಜೋಗುಣ ಬಂದಾಗ ಅಲ್ಲಿ ದುಃಖ ಇರ್ತದ, ಅಲ್ಲಿ ದುಃಖ ತೋರ್ತದ ಅಲ್ಲೇ. ಯಾಕಂದ್ರೆ ಮತ್ತೆ ಇನ್ನೂ ಒಂದು ತಾಸಿನಲ್ಲಿ ಇಲ್ರಿ ಆ ವಸ್ತು ನಾವು ಪಡ್ಕೊಂಡಂದ ಆಸೆ ಪಟ್ಟಂತ ವಸ್ತು ನಮಗ್ ದೊರಕಿತು ಅಂತಂದಾಗ ಅವಾಗ ಏನಾಗ್ತದ, ಚಂಚಲತ್ವ ಹೋಗ್ಬಿಡ್ತದ, ಭಾವ ಹೋಗ್ಬಿಟ್ಟು ಮನಸ್ಸು ಅವಾಗ ಏನಾಗ್ತದ, ಶಾಂತ ಆಗ್ತದ. ಯಾಕಂತಂದ್ರೆ ಅಲ್ಲಿ ಏನು ಬಂತು ಗುಣ ಅಂತ ತಿಳ್ಕೊಬೇಕು. ಇಷ್ಟತಾನ ನಮ್ಗೆ ಎಷ್ಟು ದುಃಖ ಆಗಿತ್ತು, ಯಾಕಂದ್ರೆ ನಾವು ವಸ್ತು ಇಚ್ಛೆ ಪಟ್ಟಿದೀವಿ, ಅದು ನಮ್ಗೆ ಸಿಕ್ಕಿರ್ಲಿಲ್ಲ, ಅದು ದುಃಖ ಆಗಿತ್ತು, ಬಹಳ ದುಃಖ ಆಗಿತ್ತು. ಆ ವಸ್ತು ನಮ್ಗೆ ಯಾವಾಗ ಸಿಕ್ಕಿತು ಅಂತಂದಾಗ ಅವಾಗ ತಕ್ಷಣದಲ್ಲೇ ಚೇಂಜ್ ಆಗಿಬಿಡುತ್ತೆ ನೋಡ್ರಿ. ಯಾವ್ದು ಗುಣ ಚೇಂಜ್ ಆಗಿಬಿಡುತ್ತೆ ನಮ್ಮಲ್ಲಿ. ನಾವು ತಿಳ್ಕೊಳ್ಳೋದು ಇದು ಹೆಂಗೈತೆ, ಈ ಪರಮಾರ್ಥ ಹೆಂಗೈತೆ ಅಂದ್ರ ನಮ್ಮನ್ನ ನಾವು ತಿಳ್ಕೊಂತ ಹೋಗೋದಿದು ಅಷ್ಟೇನೆ, ಬೇರೆದವ್ರಿಗೆ ಬೊಟ್ಟು ಮಾಡಿ ತೋರ್ಸಂಗಿಲ್ಲ. ಇಲ್ಲಿ ನಮ್ಮೊಳಗ ನಾವು ತಕ್ಷಣದಲ್ಲೇ ಚೇಂಜ್ ಆಗಿಬಿಡ್ತದೆ. ಯಾಕಂದ್ರೆ ನಮ್ಗೆ ಇಚ್ಛಿತ ವಸ್ತು ನಮ್ಗೆ ದೊರಕಿತ್ತಲ್ಲ, ಅವಾಗ ನಮ್ಮ ಮನಸ್ಸು ಏನಾಗ್ತದೆ, ಶಾಂತ ಖುಷಿ ಆಗ್ತದೆ. ಈ ರೀತಿ ಅಲ್ಲಿ ಏನ್ ಆಕಾರ ಇರ್ತದ, ಸತ್ವ ಗುಣಾಕಾರವನ್ನು ಹೊಂದಿರ್ತದ. ಹಂಗಾಗ್ಬಿಟ್ಟು ಅದಕ್ಕ ಮುಖ್ಯವಾಗಿ ಅವ್ರು ಹೇಳ್ತಾರ, ಕಾಮ ಅಂದ್ರೆ ಅಪೇಕ್ಷೆ ಪಡುವಂಥದ್ದು, ವಸ್ತುಗಳು ಬೇಕನ್ನುವಂಥದ್ದು. ಅದಕ್ಕೆ ಮೊದ್ಲ ಈ ಕಾಮ ಕ್ರೋಧ ಎದಕ್ ಬಿಡ್ರಿ ಅಂತಾರಂತಂದ್ರ, ಈ ಕಾಮ ಅನ್ನುವಂಥದ್ದು ಬಂತಂದಾಗ ಇವೆಲ್ಲ ಹಿಂದೆ ಶುರುವಾತ. ಒಬ್ಬ ರಾಜ ಹೋಗ್ತಾ ಇದ್ದಾನೆ, ಹಿಂದೆ ಸೈನಿಕರು ಬರ್ತಾರಲ್ಲ, ಹಂಗ ಒಬ್ಬ ಕಾಮ ಅದನ್ನ ಒಬ್ಬ ಮುಂದಿದ್ನಂತಂದ್ರ ಎಲ್ಲ ಅದ್ರ ಜೊತೆ ಬೇಕಾದಷ್ಟು ದುರ್ಗುಣಗಳು ಇರ್ತಾವ. ಅದರಿಂದ ಸೈನಿಕರು ಇದ್ದಂಗ ಅವ್ರು. ಇದು ಒಂದು ಕಾಮ, ಅದು ಒಂದು ಅಪೇಕ್ಷೆ ನಿನ್ನ ಇಷ್ಟಪಟ್ಟು ಸಿಗರೆ ನಾನಾ ರೀತಿ ಏನೇನೋ ಮಾಡಕ್ ರೆಡಿ ಆಗ್ಬಿಡ್ತಿ, ಏನೇನೋ ಆಗ್ಬಿಡ್ತಾವ ಗದ್ಲಗಳು. ಅದಕ್ಕೆ ಮೊದಲ ಅದನ್ನ ಕಾಮ ಅನ್ನುವಂಥದ್ದು ಮೊದಲು ಬಿಡ್ಬೇಕು. ಬಿಟ್ಟಾಗ ಎಲ್ಲ ಶಾಂತಿ ಇರ್ತಾವ. ಹಂಗಾಗಿ ಇಲ್ಲಿ ಏನಾಯ್ತು, ಇಚ್ಛಿತ ವಸ್ತು ನಮಗ ದೊರಕಿತು ಅಂತಂದಾಗ, ಪ್ರಾಪ್ತಿ ಇದೆ ಅಂದಾಗ ಅವಾಗ ಚಂಚಲ ಭಾವ ಹೋಗ್ತದ, ಅಲ್ಲಿ ಮನಸ್ಸು ಶಾಂತ ಆಗ್ತದ, ಸತ್ವ ಗುಣವನ್ನ ಅಲ್ಲಿ ಹೊಂದುತ್ತದೆ. ಅಂತ ಸಾತ್ವಿಕ ವೃತ್ತಿಯಲ್ಲಿ ಏನಾಗ್ತದ, ಸತ್ವ ಗುಣ ಏನಿರ್ತದ ಅಲ್ಲಿ ಸ್ವರೂಪ ಆನಂದ ಅಲ್ಲಿ ಏನಾಗ್ತದ, ಆವಿರ್ಭಾವ ಆಗ್ತದ, ಸೇರ್ತದಲ್ಲಿ. ಅಲ್ಲಿ ಏನಾಗ್ತದ, ಸ್ವರೂಪಾನಂದ, ಆನಂದ ಆದಂಗಾಯ್ತು, ಖುಷಿ ಆಯ್ತು. ಏನ್ರಿ ಬಹಳ ನಾವ್ ಅನ್ಕೊ ಈ ನೌಕರಿ ಸಿಗ್ಲಾರ ಸಿಕ್ಕು ಬಿಟ್ಟಾಗ ಎಷ್ಟು ಆನಂದ ಅಂತೀವಿ ನಾವು. ಬಹಳ ಆನಂದ ಐತ್ರಿ, ಯಾವ್ದೋ ಒಂದು ವಸ್ತು ಪಡ್ಕೊಂಡಿವಿ ಅಂತವ್ರಿ ಎಷ್ಟು ಆನಂದ ಆಗ್ಯದ್ರಿ ಅಂತೀವಿ. ಅದರಲ್ಲಿ ಏನಾಗ್ತದೆ, ಇದರಲ್ಲಿ ಸಾತ್ವಿಕ ವೃತ್ತಿಯಲ್ಲಿ ನಿನ್ನ ಸ್ವರೂಪ ಆನಂದ ಆವಿರ್ಭಾವ ಆಗಿರ್ತದಲ್ಲಿ. ಅದಕ್ಕ ಈ ರೀತಿ ಆ ಕಾಲಕ್ಕ ಜೀವ ಏನ್ ಮಾಡ್ತಾನ, ವಿಷಯದಿಂದ ಈ ಸುಖ ನನಗ ಇದೇ ವಿಷಯ ಹಿಂಗ ಆದದಕ್ಕೆ ನನಗೆ ಆನಂದ ಆಯ್ತು, ಆ ವಸ್ತು ನನಗೆ ಸಿಕ್ಕಿತು ಆನಂದ ಆಯ್ತು ಅಂತ ವಿಪರೀತ ಭಾವನೆ ಆಗ್ಬಿಡ್ತದ. ಅದಕ್ಕೆ ಯಾಕಂದ್ರೆ ಅದಿರೋದೇ ಆನಂದ ಒಂದ್ ಕಡೆ, ಈತ ತಿಳ್ಕೊಂಡದೇ ಒಂದ್ ಕಡೆ ಆಗ್ಬಿಡ್ತು ನೋಡ್ರಿ. ಎಂತ ಒಂದು ಮಾತು ಹೆಂಗ್ ಹೇಳ್ತಾರ, ಯಾವ್ದು ಕುರುಡು ನಾಯಿ ಸಂತೆಗೆ ಬಂದಂತೆ ಅಂತ ಹೇಳ್ತಾರಲ್ಲ. ಅದ್ರಾಗ ನಾಯಿ ತನ್ನ ಎಲುಬು ಕಡಿಯುವಂತ ನಾಯಿ ಏನ್ ಮಾಡ್ತದ, ಬೇರೆ ಎಲುಬು ಕಡಿತಾ ಇರ್ತದ, ತನ್ನ ದೌಡಿ ಒಳಗಿರುವಂತ ರಕ್ತನೇ ಬರ್ತಿರ್ತದ, ಕಡ್ದು ಎಲುಬಿನಲ್ಲೇ ಸುಖ ಐತಂತದ ನಾಯಿ. ಅದು ಅದ್ರ ತಿಂತಿರ್ತದ, ಕಡ್ದು ತನ್ನಲ್ಲೇ ಅದು ರಕ್ತ ಬರ್ತಿರ್ತದ, ಆದ್ರೆ ಎಲುಬಿನಲ್ಲಿ ಸುಖ ಅಂತ ತಿಳ್ಕೊಂಡಿರ್ತದ. ಅದ್ರಂಗ ಇರುವಂತದ್ದು ಎಲ್ಲಿಂದ ತನ್ನಲ್ಲೇ ಸುಖ ಐತೆ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲವನಾರೈದು ನೋಡಲು ಇಲ್ಲೆನಿಸಿದ ನೇಹವು ಎಲ್ಲಿಹುದು, ತನ್ನಲ್ಲಿ ಎಲ್ಲ ಕಡೆ ನೋಡ್ತದ, ಎಲ್ಲದ ನಿನ್ನೆಲ್ಲ ಐತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಅವ್ರು ಏನಂದ್ರ, ಈ ಸುಖ ವಿಷಯ ಸುಖದಿಂದ ಸುಖ ಐತೆ, ಅದಕ್ಕೆ ನನಗ ಸಿಕ್ಕಿತಿದು, ಖುಷಿ ಆಯ್ತು, ಆನಂದ ಆಯ್ತು, ಸುಖ ಆಯ್ತು ಅಂತ ವಿಪರೀತ ಭಾವನೆ ಇದು ತಿಳಿಯುತ್ತದೆ. ಅದಕ್ಕ ವಿಷಯಗಳ ಒಂದು ಏನಂದ್ರ ಪ್ರಿಯ, ಮೋದ, ಪ್ರಮೋದ ಆದಿ ಈ ವೃತ್ತಿಗಳಲ್ಲಿ ಯಾವ ಆನಂದ ತೋರ್ತದೆಯೋ, ಇವೆಲ್ಲವುಗಳಲ್ಲಿ ಆನಂದ ಏನ್ ತೋರ್ತದ ಅದರಲ್ಲಿ ಸುಖ ಐತೇನು, ಇದರಲ್ಲಿ ಸುಖ ಐತೇನು. ಅವು ಸಿಗದೆ ಇದ್ದಾಗ ನಮ್ಗೆ ದುಃಖ ಆಯ್ತು, ಸಿಕ್ಕಾಗ ಬಹಳ
ಆನಂದ ಆದಂಗಾಯ್ತು. ಆನಂದದಲ್ಲಿ ಏನಾಗ್ತದೆ, ಅದು ಬೇರೆ ಆನಂದ, ಅದರಿಂದ ಸಿಕ್ಕಿರೋ ಹೊರಗಡೆಯಿಂದ ಯಾವುದು ಇಲ್ಲ ನಿನಗೆ. ಯಾವ ವಸ್ತುಗಳಿಂದ ನಿನಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ನಿನ್ನ ಮನಸ್ಸಿನಲ್ಲೇ ಸುಖ ದುಃಖದ. ಅದಕ್ಕೆ ನೀ ಮೊದಲು ತಿಳ್ಕೊ, ಎಲ್ಲಿ ಹಿಡ್ಕೊಂಡಿದೆ ಅಲ್ಲಿ ಬಿಟ್ಕೊಳಕ್ಕಲ್ಲಿ. ಎಲ್ಲಿ ನಿನಗೆ ದುಃಖ ಐತೆ, ನಿನ್ನಲ್ಲೇ ದುಃಖ ಐತೆ. ಸುಖ ಎಲ್ಲೈತೆ, ನಿನ್ನೊಳಗ ಸುಖ ಐತೆ. ಅದಕ್ಕೆ ನೀವು ಒಂದೊಂದೊಂದೊಂದು ಬಿಟ್ಕೋ. ಏನೇನು ಹಿಡ್ಕೊಂಡಿದೆ ಅದರಿಂದ ನೋವಾಗತ್ತೆ, ಎಷ್ಟು ಹಿಡ್ಕೊಂಡಿದೆ ಅದರಿಂದ ನಿನಗೆ ನೋವು ಕೊಡಕತ್ತೇವ. ಅದಕ್ಕೆ ಒಂದೊಂದೊಂದು ತಿಳ್ಕೊ. ಸದ್ಗುರು ಮುಖಾಂತರ ನಿನಗೆ ಏನೇನದ ಒಳಗಡೆ ರೋಗಗಳು ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ಎಲ್ಲವೂ ಗೊತ್ತಾಗಂಗಿಲ್ಲ. ನಮ್ಗೆ ಒಂದೊಂದೇ ನೋವು ಕೊಡ್ತಾ ಇದ್ದಾವೆ ಎಲ್ಲಿ ನಮ್ಮೊಳಗ. ಅದಕ್ಕೆ ಸದ್ಗುರು ಹೇಳ್ತಾನೆ, ಇವೆಲ್ಲ ಬಿಟ್ಕೊಂಡ್ಬಿಡು ಇವೆಲ್ಲ ಇದ್ದದಕ್ಕಾಗಿ ನಿನಗ ದುಃಖ ಕೊಡಕತ್ತೇವ, ಇವ್ ಬಿಟ್ಕೋ. ದೊಡ್ಡ ಆನಂದನೇ ಐತಿ ನಿನ್ನೊಳಗ. ಅದಕ್ಕೆ ವಿಷಯಗಳಲ್ಲಿ ಯಾವ ಒಂದು ಸುಖ ಇಲ್ಲ, ಅದು ನಿನ್ನೊಳಗ ಐತೆ. ಆದ್ರೆ ನಿನಗ ಬೇರೆ ಬೇರೆ ಅದ್ರಾಗ ಹೆಂಡತಿ ಮಕ್ಕಳು ಅವು ಹೆಂಗದಾವ. ಒಂದ್ ಕಾಲದಲ್ಲಿ ಸುಖ ಅನಿಸ್ತಾವ, ಒಂದ್ ಕಾಲದಲ್ಲಿ ಸುಖ ಅನ್ಸಂಗಿಲ್ಲ. ಇದೇ ಹೆಂಡತಿ ಚಂದ ಮದುವೆಗೆ ಬಂದಾಗ ಬಾಳ ಚಂದ ಅನಿಸ್ತಾಳ. ಬರ್ತಾ 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 ಆಕಿ ತಂದು ಹಾಕ್ಲಿಲ್ಲ ಅಂದ್ರೆ ಹೆಂಗ ಅನಿಸ್ತಾಳ ಹೇಳ್ರಿ. ಆಕಿನೇ ಚೇಂಜ್ ಆಗಿಬಿಟ್ಟಿರ್ತಾಳ. ಮಕ್ಳು ಚಂದ ಅಂತ ನಾವು ಮೊದಲು ಪೇಡ ಗಿಡ ಕೊಟ್ಟು ಎಲ್ಲರಿಗೂ ಬಾರಿ ಬಾರಿ ಮಗ ಹುಟ್ಟೇನ, ಮಗ ಎಂತ ಮಗ ಹುಟ್ಬೇಕನ್ನೋದು ಗೊತ್ತಿಲ್ಲ ನಮ್ಗ. ಮಕ್ಕಳು ಹುಟ್ಟಿದ್ರೆ ಮೋಕ್ಷ ಅಂತಾರೆ ಇನ್ನು ಕೆಲವ್ರು. ಎಂತ ಮಗ ಮಗ ನೋಡ್ತಾನಂತೀವಿ. ಹೆಂಗ್ ನೋಡ್ತಾನ ಮಗ? ಒದ್ದು ನೋಡ್ತಾನ, ಹೊರಗಾಕಿ ನೋಡ್ತಾನ, ಬೈದು ನೋಡ್ತಾನ, ಅಂದು ನೋಡ್ತಾನ, ಚಂದ ನೋಡ್ತಾನ ಅಲ್ಲ. ಮೊದಲ ಎಷ್ಟು ಖುಷಿಯಾಗಿ ಎಲ್ಲರಿಗ್ ಪೇಡ ಹಂಚಿದಂತ ಮಗ ದುಷ್ಟನಾಗಿಬಿಟ್ರೆ ಯಾಕಾರ ಹುಟ್ಟಿದ್ನಪ್ಪೋ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ ಕುಂದಿರ್ತೀವಲ್ಲ. ಮತ್ತಿದೇನು ಸುಖನ ಇದೆ? ಇವೆಲ್ಲ ಒಂದ್ ತರದ ಇದ್ರೆ ಇನ್ನೊಂದ್ ತರ ಇರಂಗಿಲ್ಲ, ಇನ್ನೊಂದ್ ತರ ಇದ್ರೆ ಇನ್ನೊಂದ್ ತರದಾಗ ಇರಂಗಿಲ್ಲ ಈ ಸುಖ, ವಿಷಯ, ಆನಂದ. ಅದಕ್ಕಿದು ಶಾಶ್ವತ ಅಲ್ಪ. ಇದು ತೋರ್ದಂಗ ಆಗ್ತದ. ಅದೇ ಅಲ್ಲಿ ನಿನ್ನಿಂದನೇ ತೋರ್ದಂಗ ಆಗ್ತದ. ಆದ್ರೆ ಬಟ್ ಇದ್ರಾಗ ಯಾವ್ದ್ರಾಗ ಸುಖ ಇಲ್ಲ. ಅದು ಇದು ಒಂದು ಸಲ ಬಹಳ ಸುಖ ಕೊಟ್ಟಂಗ ಆಗ್ತದ. ಆಮೇಲೆ ಇದು ಅಷ್ಟೇ ಸುಖ ಇರ್ತದೆ ಅನ್ನೋದ್ರ ಅದರಿಂದ ನೋವೈತೆ. ಇದು ಸುಖ ಅಂದಂಗ ಆಗ್ತದ, ದುಃಖ ಅಂದಂಗ ಆಗ್ತದ, ನೋವು ಅಂದಂಗ ಆಗ್ತದ. ಎಲ್ಲ ಅದು ನಿನ್ನೊಳಗ ಐತೆ. ಅದು ನಿನಗ ಭ್ರಮೆ ಆಗ್ಯದ. ವಸ್ತು ವಿಷಯಾದಿಗಳಿಂದ ನನಗ್ ಸುಖ ಐತಪ್ಪ ಅಂತ ನೀ ಕುಂತಿದಿ. ಎಲ್ಲೈತೋ ಸುಖ? ಅದ್ರಲ್ಲಿ ತೋರುವಂತ ಆನಂದ, ವಿಷಯಗಳಲ್ಲಿ ಆನಂದ ಐತಪ್ಪ ಅಂತ ನೀನೇನು ಅನ್ಕೊಳಕತ್ತೀಯಲ್ಲ, ಅದು ವಿಷಯಗಳ ಆನಂದ ಅಲ್ಲದು, ನಿನ್ನ ಆನಂದನೇ ಐತಪ್ಪ ಅಂತ ಹೇಳುವಂತ ವಿಚಾರ ಹೇಳ್ತಾರ ಅವ್ರು. ಮತ್ತೇನ್ ಹೇಳ್ತಾರ ಇಲ್ಲಿ? ಎರಡನೇ ನುಡಿ ನೋಡೋಣ. ಕಡು ನಿದ್ರೆಯಳು ಮತಿಯುಡೆಗೆ ಮಾಯಾ ವೃತ್ತಿ ಬಿಡಿದ ಅನಂತತೆಯನ್ನು ಪಡೆದು ರಾಜಿಪ ಶಿವ. ಇಲ್ಲಿ ಏನ್ ಹೇಳ್ತಾರ? ಸ್ವಲ್ಪ ಅಂತರ್ಮುಖ ಆಗುವಂಥದ್ದು. ಹೊರಗಿಂದ ನೋಡಿದ್ರು ಹೊರಗೆ ವಿಷಯ ಆನಂದ ಅನಿಸ್ತಂಗಾಯ್ತು, ಹೌದಿಲ್ಲ? ಹೊರಗಡೆ ನಾನಾ ರೀತಿಯಿಂದ ಅದು ತಗೊಂಡಂಗಾಯ್ತು, ಇದು ತಗೊಂಡಂಗಾಯ್ತು, ಅಲ್ಲಿ ಸುಖ ಆದಂಗಾಯ್ತು, ಇಲ್ಲಿ ಸುಖ ಆದಂಗಾಯ್ತು, ಎಲ್ಲಾ ಕಡೆ ತೋರ್ದಂಗಾಯ್ತು. ಈಗ ಮತ್ತು ಒಳಗಡೆ ಬಂದಿಲ್ಲಿ ವಿಚಾರ ಮಾಡುವಂಥದ್ದು, ಒಳಗಡೆ ಅಂತರ್ಮುಖ ಆಗುವಂತಹದ್ದು. ಇದೇ ವೃತ್ತಿ ಬಹಿರ್ಮುಖ ಆಗಿತ್ತು, ಅದೇ ವೃತ್ತಿನ ಒಳಗೆ ತಗೊಳ್ಬೇಕೀಗ. ಬಹಿರ್ವೃತ್ತಿಯಲ್ಲಿ ಬಹಳಷ್ಟು ಮುಂದಕ್ಕೆ ಹೋಗ್ತೀವಿ. ಒಂದು ಕಲ್ಲನ್ನ ಮ್ಯಾಲ ಒಂದ್ ದೊಡ್ಡ ದಿಬ್ಬಿ ಮೇಲಿಂದ ಹಿಂಗ್ ಗುಳಿಸ್ಬಿಟ್ರ ಒಂದ್ ಕ್ಷಣ ಬೇಕಾಗಿಲ್ಲ ರೀ, ಕೆಳಗೆ ಹೋಗ್ಬಿಡ್ತದ ಅಲ್ಲ. ಅದೇ ಗುಂಡನ್ ಮ್ಯಾಲ ತಗೊಳ್ರಿ ನೋಡೋಣ ಹೆಂಗಾಗ್ತದೆ, ಎಷ್ಟು ಕಷ್ಟ ಆಗ್ತದೆ. ಅದಕ್ಕೆ ಜನ್ಮ ಜನ್ಮಾಂತರ ಬಹಿರ್ವೃತ್ತಿ ಬಹಿರ್ಮುಖ ಆಗ್ಬಿಟ್ಟದಲ್ಲ. ಅಲ್ಲಿ ಸುಖ ಐತೇನೆ, ಇಲ್ಲಿ ಸುಖ ಐತೇನೆ, ಹಂಗ ಸುಖ ಐತೇನೆ, ಹಿಂಗ ಸುಖ ಐತೇನೆ ನಾವ್ ಹೇಳ್ತೀವಲ್ಲ. ಹಿಂಗಾಗಿ ಏನಾಗ್ತದ ಅಲ್ಲಿ? ಅದರಲ್ಲಿ ಸುಖ ಐತೇನೆ, ಇದರಲ್ಲಿ ಸುಖ ಐತೆ ಇರೋದು. ನಾವು ಶರೀರ ದೃಷ್ಟಿಯಿಂದ ನಾವು ತಿಳ್ಕೊಂಡ್ರು ಕೂಡ, ಈ ನಾಲಿಗೆಯಿಂದ ಈಗ ಊಟ ಮಾಡ್ತೀವಿ, ಅದರ ಆನಂದ. ಕಿವಿಯಿಂದ ಶಬ್ದ ಕೇಳ್ತೀವಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಒಂದೊಂದಕ್ಕೊಂದೊಂದು ಆನಂದ ಪಡುವಂಥದ್ದು. ಎಲ್ಲವನ್ನ ಇಟ್ಕೊಂಡು ಒಂದೇ ಆನಂದ ಪಡುವಂಥದ್ದು. ಈ ಹೊರಗಡೆ ಬಾಹ್ಯದಲ್ಲಿ ಓದುವಂತಹ ಒಂದು ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ಬೇಕಾದ್ರೆ, ಒಂದು ಗುಂಡನ್ನ ಮೇಲ್ಗಡೆ ತರ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ, ಅಷ್ಟೇನೆ ಬಹಿರ್ಮುಖ ಆದಂತ ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಇದನ್ನ ಮಾಡ್ಕೊಂಡು ಇಲ್ಲಿ, ಯಾಕಂದ್ರ ಕಡು ನಿದ್ದೆಗಳು ಒಳಗ ಮತಿ ಎಡೆಗೆ ಮಾಯಾ ವೃತ್ತಿ ಬಿಡಿದ ಅನಂತತೆ ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ. ಜಾಗ್ರ ಸ್ವಪ್ನ ಮತ್ತೆ ಏನು ಜಾಗ್ರ ಸ್ವಪ್ನಗಳಲ್ಲಿ ಏನದಾವ?
ಮನಸ್ಸು, ಮನೋಬುದ್ಧಿ ಇವೆಲ್ಲ ಅದಾವ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವೆಲ್ಲ 17 ತತ್ವಗಳು, ಇಲ್ಲಿ 25 ತತ್ವಗಳು ಜಾಗ್ರದಲ್ಲಿ ಅದಾವ. ಇವು ತತ್ವಗಳನ್ನ ಹಿಡ್ಕೊಂಡು ಇಲ್ಲಿ ವ್ಯವಹಾರ ಮಾಡ್ತಾನೆ ಇದ್ದ. ಎಲ್ಲ ವ್ಯವಹಾರಗಳನ್ನ ಮಾಡ್ತಾನೆ. ಇದ್ರಲ್ಲಿ ಐತೇನೋ, ಅದ್ರಲ್ಲಿ ಐತೇನೋ. ಯಾಕಂದ್ರೆ ಇಲ್ಲಿ ಅನ್ನಮಯ ಕೋಶದ ಬಗ್ಗೆ ಕೂಡ ಹೇಳಿದಾರೆ. ಅನ್ನಮಯ ಕೋಶ ಯಾಕಂದ್ರೆ 25 ತತ್ವಗಳಲ್ಲಿ ಸ್ಥೂಲ ಶರೀರ ವ್ಯವಹಾರ ಮಾಡ್ತದ. ಸ್ವಪ್ನದಲ್ಲಿ 17 ತತ್ವಗಳು ಇರ್ತಾವ, ಅಲ್ಲಿ ಕೂಡ ವ್ಯಾಪಾರ ಮಾಡ್ತಾನ. ಅಲ್ಲಿ ಬಹಿರ್ಮುಖ ಆದಂತಲ್ಲಿ ಅಲ್ಲಿ ಆನಂದ ಅದನ್ನು ನೋಡ್ಬಿಟ್ಟ ಒಳಗ್ ಬಂದ. ಜಾಗ್ರದಲ್ಲಿ ನೋಡ್ತಾನ. ಯಾಕಂದ್ರೆ ಜಾಗ್ರದಲ್ಲಿ ಎಲ್ಲ ಈ ಒಂದು ಇಂದ್ರಿಯಗಳಲ್ಲಿ ನೋಡ್ತಾನ. ಏನು ಈ ಈ ಕಣ್ಣಿನಿಂದ ನೋಡುವಂಥದ್ದು, ಅದರಲ್ಲಿ ಸುಖ ಅನ್ಕೋತಾನ. ಆದ್ರೆ ಕಿವಿಯಲ್ಲಿ ಕೇಳಿದಂತ ಶಬ್ದ ಸುಖ ಅನ್ಕೊಳತಾನ. ಆ ರುಚಿ ನೋಡಿದ್ದನ್ನು ಸುಖ ಅನ್ಕೊಳತಾನ. ಸ್ಪರ್ಶ ಮಾಡಿದ್ದನ್ನು ಸುಖ ಅನ್ಕೊಳತಾನ. ವಾಸನೆ ನೋಡೋದನ್ನು ಸುಖ ಅನ್ಕೊಳತಾನ. ನಾನಾ ರೀತಿಯಿಂದ ಅಲ್ಲಿ ತೋರ್ದಂಗ ಆಗ್ತದ. ಮತ್ತೆ ತಿರ್ಗ ಅಲ್ಲಿ ಬ್ಯಾಸರ ಬಂದ್ಬಿಡ್ತದ. ಮತ್ತೆ ಅದು ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾನ? ಸ್ವಪ್ನ ಪ್ರಪಂಚಕ್ಕೆ ಹೋಗ್ತಾನ. ಅಲ್ಲಿ ಕೂಡ ಕಷ್ಟ ಸುಖ ಎಲ್ಲವನ್ನ ಅನುಭವಿಸ್ದಂಗ ಆಗ್ತದ. ಅಲ್ಲಿ ಸುಖವನ್ನ ಕೂಡ ಅನುಭವಿಸ್ದಂಗ ಆಗ್ತದ. ಈ ಮನಸ್ಸು ಮತ್ತೆ ಬುದ್ಧಿ ಇಂದ್ರಿಯಾದಿಗಳ ವ್ಯವಹಾರ ಎಲ್ಲಿರ್ತಾವ? ಜಾಗ್ರದಲ್ಲಿ ಮತ್ತೆ ಸ್ವಪ್ನದಲ್ಲಿ ಇರ್ತಾವ. ಆದ್ರೆ ಹಿಂಗ ಅದಾವೇನು ಅಂದ್ರೆ ಇವು ಕೂಡ ಇಲ್ಲ ನೋಡ್ರಿ. ಇಲ್ಲಿ ತೋರಿದಂತ ಸುಖಗಳು ಮತ್ತೆ ನಿದ್ರೆ ಒಳಗ ಅದಾವನ? ಇಲ್ಲ. ಅಲ್ಲಿ ನಿದ್ರೆ ಒಳಗ ಇವೇನು ಎಲ್ಲ ವ್ಯವಹಾರ ಏನಾಗ್ತದ? ಈ ಒಂದು ಕಾರಣ ಶರೀರದಲ್ಲಿ ಅಡಿಗಿರ್ತಾವ. ಕಾರಣ ಶರೀರ ಅಂದ್ರೇನು? ಅವಿದ್ಯೆ. ಯಾಕಂತಂದ್ರ ಇದಕ್ಕೆ ಕಾರಣ ಆದಂಥದ್ದು ಯಾಕ? ಅವಿದ್ಯೆ ಶರೀರ. ಯಾಕಂದ್ರೆ ಕಾರಣ ಶರೀರ ಅವಿದ್ಯೆಯಲ್ಲಿ ಇವೆಲ್ಲ ವ್ಯವಹಾರ ಅಡಿಗ್ ಬಿಡ್ತಾವ. ಇಂದ್ರಿಯಗಳೆಲ್ಲ ಅಡಿಗ್ ಬಿಡ್ತಾವ. ಯಾಕಂದ್ರ ಈ ಕೋಳಿ ವಿಚಾರವನ್ನ ಹೇಳ್ತಾರೆ. ಮರಿಗಳನ್ನ ಬಿಟ್ಟಾಗ ಸಂಜಿತಾನೆ ಎಲ್ಲ ಕಡೆ ಮೇಯ್ತಾವ. ಅವು ಎಲ್ಲ ಕಾಳು ಕಡಿ ಎಲ್ಲ ತಿಂತಾವ. ಸಂಜೆ ಆದಗಳನ್ನೇ ಎಲ್ಲ ಕೋಳಿ ಮರಿಗಳು ಬಂದು ರೆಕ್ಕಿ ಒಳಗೆ ಸೇರ್ಕೊಂಡ್ಬಿಡ್ತಾವ. ಹಂಗ ಜಾಗ್ರ ಸ್ವಪ್ನದಲ್ಲಿ ಎಲ್ಲ ಇಂದ್ರಿಯಗಳೆಲ್ಲ ಕೋಳಿ ಮರಿಗಳು ಬಿಚ್ಚದಂಗ್ ಬಿಚ್ಚಿ ಅದು ಐತಿ ಇದೈತಿ, ಆ ಸುಖ ಐತಿ ಈ ಸುಖ ಐತಿ ಅನ್ಕೊಂಡ್ ಈಗ ಏನಾಗ್ತದ? ಅವಿದ್ಯೆ ಅಂದ್ರ ಕಾರಣ ಶರೀರ ನಿದ್ದೆ ಒಳಗ ಅಲ್ಲಿ ಏನಿರ್ತಂದ್ರ ಮಾಯಾವೃತ್ತಿ ಇರ್ತದಲ್ಲಿ. ಹಂಗಾಗಿ ನಿದ್ರೆಯಲ್ಲಿ ಮಾಯಾವೃತ್ತಿಯಾಗಿ ಇರುವಂತಹ ಒಂದು ಅಲ್ಲಿ ಅವಿದ್ಯೆಯಲ್ಲಿ ಅದು ಅಡಿಗ್ ಬಿಟ್ಟಿರ್ತಾವ. ಆದ್ರ ಆ ಅವಿದ್ಯೆ ವೃತ್ತಿಯಲ್ಲಿ ಆನಂದ ಅಲ್ಲಿ ಪ್ರಕಟ ಆಗಿರ್ತದ. ಯಾಕಂದ್ರೆ ಎಲ್ಲ ಅಲ್ಲಿ ಏನು ಇಲ್ಲ ನೋಡ್ರಿ. ಒಂದು ವಿಚಾರ ಎಲ್ಲ ಬಂದು ಇದ್ದಾಗ ಅಲ್ಲಿ ಸುಖ ಅಂತ ಇಲ್ಲಿ ಸುಖ ಅಂತ ಅಲ್ಲಿ ಸುಖ ಕಾಣ್ಲಿಲ್ಲ. ಕೊನೆಗೆ ಅದು ಯಾವಾಗ ನಿದ್ರೆಗೆ ಬರ್ತಾನ ಅವಾಗ ಆನಂದ ಆಗ್ತದತ್ತೆ. ಎಲ್ಲವನ್ನೇ ಬಿಟ್ಟಾನ. ನಾವ್ ಇಷ್ಟ್ರ ಮೇಲೆ ತಿಳ್ಕೊಬೇಕು. ಎಲ್ಲವನ್ನ ನಾವ್ ಏನ್ ಇಟ್ಕೊಳ್ತೀವಿ ಅದ್ರಿಂದ ದುಃಖನೇ ಐತಿ, ಏನ್ ಬಿಟ್ಕೊಳ್ತೀವಿ ಸುಖ ಐತಿ ಅಂತ ನಾವು ಮೊದಲ ತಿಳ್ಕೊಂಡ್ಬಿಡ್ಬೇಕು. ನಿದ್ರೆ ಒಳಗೆ ಒಂದು ಚೂರ್ ನಿದ್ದೆ ಸ್ವಲ್ಪ ಚಿಂತೆ ಐತ್ರಿ, ನನ್ ಗಾಢವಾದ ನಿದ್ದೆ ಹತ್ತಿದ್ರಿ ಅಂತ ನಾವ್ ಯಾವತ್ತಾದ್ರೂ ಅಂದಿವೇನಂದ್ರೆ ಇಲ್ಲ. ಮನಸ್ಸಿನ ವ್ಯಾಪಾರ ಸಂಪೂರ್ಣ ಲಯ ಆಗ್ಬೇಕು. ಅದಾಗ ಮಾತ್ರ ನಮ್ ನಿದ್ರೆ ಆನಂದ ತೋರ್ತದ. ನಮ್ಗೆ ಅಲ್ಲಿ ತನಕ ತೋರಂಗಿಲ್ಲ ಅದು. ಅದಕ್ಕೆ ಯಾವಾಗ ಅಲ್ಲಿ ಆನಂದ ಪ್ರಕಟ ಆಗ್ತದ ಅದಕ್ಕೇನ್ ಹೇಳ್ತಾರ? ಅದಕ್ಕೂ ಕೂಡ ಬ್ರಹ್ಮಾನಂದ ಅಂತ ಹೇಳ್ತಾರೆ. ನಿದ್ರೆಯಲ್ಲಿ ತೋರಿದಂತ ಅದಕ್ಕೆ ನಾವೆಲ್ಲರೂ ಅನುಭವಿಸ್ತೀವಿ. ಪ್ರತಿ ದಿವಸ ಪ್ರತಿಯೊಬ್ರು ಆ ಬ್ರಹ್ಮಾನಂದವನ್ನು ಅನುಭವಿಸ್ತೀವಿ. ಯಾಕಂದ್ರೆ ಆ ಸುಖ ಹೆಂಗೈತೆ? ಯಾವ್ದಾರ ವಿಷಯಾದಿಗಳಿಂದ ಕೂಡಿಯೋದನ್ನ ಸುಖ ಆನಂದ ಅಂತ ಅಂತೀವಿಲ್ಲ. ಅದಕ್ಕೆ ಎಷ್ಟು ಶಕ್ತಿ ಐತೆ ಅಂತೀರಿ? ಬಹಳ ಶಕ್ತಿ ಐತೆ. ಆನಂದಕ್ಕೆ ಬಹಳ ಶಕ್ತಿ ಐತೆ. ಆ ಸುಖಕ್ಕೆ ಬಹಳ ಶಕ್ತಿ ಐತೆ. ಅಲ್ಲಿ ಯಾವ ವಿಷಯದ ಆನಂದ ಅಲ್ಲ ಅದು. ಹೆಂಗೈತೆ ಅದು? ನಿರ್ವಿಷಯವಾದಂಥದ್ದು ಅದು. ಮತ್ತೆ ಹೆಂಗೈತೆ ಅದು? ಪೂರ್ಣವಾಗಿರ್ತದ ಅದು. ಹಂಗಾಗಿ ಈ ರೀತಿ ಏನ್ ಹೇಳ್ತಾರ? ಜಾಗರಣದಲ್ಲಿ ಸ್ವಪ್ನದಲ್ಲಿ ಅಲ್ಲಿ ವ್ಯವಹಾರ ಮಾಡಿ ಅದಕ್ಕೆ ಜಾಗ್ರದಲ್ಲಿ ಇಲ್ಲಿ ತೃಪ್ತಿ ಅನಿಸ್ಲಿಲ್ಲ ಇವನಿಗೆ, ಜೀವಾತ್ಮನಿಗೆ. ಒಂದು ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ವಿಚಾರದಾಗ ನಮ್ಗೆ ಕೇಳಿದಾರ. ಈ ಪರಮಾನುಭವ ದೇಹದಲ್ಲಿ ಪುರುಷ ಅಂತ ಬರ್ತದೆ ಕೆಲವು ಕಡೆ. ಈ ಕೆಲವು ವಿಚಾರದಾಗ ಪುರುಷ ಅಲ್ರಿ ನಿಜಗೊಂಡ್ರಿ ಏನಾರ ಪುರುಷರ ಪರವಾಗಿ ಅದಾರೇನ್ರಿ? ಬರೀ ಪುರುಷರ್ ಅಂತ ಹೇಳ್ತಿರ್ತಾರೆ ಕೆಲವು ಸಲ. ಅದೇ ಯಾಕಂದ್ರೆ ಗೊತ್ತಾಗಿರಂಗಿಲ್ಲ, ತಿಳಿದಿರಂಗಿಲ್ಲ ಅವರಿಗೆಲ್ಲ. ಪುರುಷ ಅಂತಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ, ಜೀವಾತ್ಮನಿಗೆ ಹೇಳುವಂಥದ್ದು.
ಇಲ್ಲಿ ಯಾವ ಒಂದು ಹೆಣ್ಣಿಗಾಗಿ ಹೇಳುವಂತ ವಿಚಾರ ಅಲ್ಲ, ಒಂದು ಗಂಡಿಗಾಗಿ ಹೇಳುವಂತ ವಿಚಾರ ಅಲ್ಲ, ಇದು ಜೀವಾತ್ಮನಿಗೆ ಹೇಳುವಂತ ವಿಚಾರ, ಜೀವನಿಗೆ ಹೇಳುವಂತ ವಿಚಾರಗಳು ಇವು. ಉಪಾದಿಯಿಂದ ಶರೀರ ತೊಟ್ಕೊಂಡು ಬಂದೀವಿ, ಇರುವಂತವ್ನ ಯಾರು ಒಳಗಿರುವಂತವನು ಒಬ್ಬನೇ ಅದಾನ, ಬೇರೆ ಏನಿಲ್ಲ ಇಲ್ಲೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಏನಂತಂದ್ರ, ಈ ಜಾಗ್ರ ಸ್ವಪ್ನದಲ್ಲಿ ವ್ಯವಹಾರ ಮಾಡಿ ಮಾಡಿ ಅಲ್ಲಿ ಅಷ್ಟು ಸುಖ ಕಾಣದೆ ಆತ ಮಲಗಿ ಬಿಡ್ತಾನೆ ಜೀವನಿಗೆ. ಯಾಕಂದ್ರೆ ಅಲ್ಲಿ ಬಳಲಿಕೆ ಬಂದ್ಬಿಡ್ತದೆ, ಬ್ಯಾಸರ ಬಂದ್ಬಿಡ್ತದೆ ಜೀವನಿಗೆ. ಅದಕ್ಕ ಈ ನಿದ್ರಾ ಆನಂದ ಏನಾಗ್ತದ, ಅಲ್ಲಿ ಏನಾಗ್ತದ ಅದಕ್ಕೆ ಅಲ್ಲಿ ಸ್ವಲ್ಪ ಆರಾಮ ಅನಿಸ್ತದ, ವಿಶ್ರಾಂತಿ ಆದಂಗ ಆಗ್ಬಿಡ್ತದೆ ನಿದ್ರೆ ಒಳಗೆ, ಅಲ್ಲಿ ರೆಸ್ಟ್ ಆಗ್ಬಿಡ್ತದ ಅದಕ್ಕೆ ಜೀವಾತ್ಮನಿಗೆ. ಮತ್ತ ಅದಕ್ಕೆ ಇದಕ್ಕ ಬರೀ 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 ವ್ಯವಹಾರ ಮಾಡೋದು, ಅದು ಬರೀ ಅದಕ್ಕೆ ವ್ಯವಹಾರ ಇದು ಮೊಸಮ್ ಇರ್ತದೆ ಅಂತ ಹೇಳ್ರಿ. ಯಾವಾಗ ಈ ವಿಷಯದ ನಿರ್ವಿಷಯದ ಒಂದು ವ್ಯಾಪಾರ ನಮಗೆ ಆಗ್ತದ ಅವಾಗೆ ಆನಂದ ಆಗೋದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಾವೆಲ್ಲರೂ ಸಿಗ್ತೀವಿ, ನಾವ್ ಆನಂದ ನೀವು ಮನ್ಯಾಗ ಮನಸ್ಸಿನಲ್ಲಿ ನಮ್ಗೆ ಏನಾಗ್ತದ, ಮನಸ್ಸು ಗದ್ದಲಕ್ಕೆ ಬಿದ್ದಿರ್ತದ, ನಾವ್ ಯಾವ ಆನಂದ ಇರ್ತೀವ್ರಿ. ಆನಂದ ಮಹಾತ್ಮರು ನಮ್ಗೆ ನೋಡಿ ನಗ್ತಾರ ಅವ್ರು. ಯಾಕಂದ್ರ ಮನಸ್ಸು ಬಹಳ ಗದ್ದಲಕ್ಕೆ ಬಿದ್ದಿರ್ತದೆ. ನಾವ್ ಆರಾಮದೀವಿ, ನೀವ್ ಆರಾಮದೀವಿ, ಯಾರು ಆರಾಮದೀವಿ ನೀವು ಇಲ್ಲಿ, ನಾವೇನ್ ಆರಾಮದೀವೇನ್ ನಾವು? ಅದಕ್ಕೆ ಹೇಳ್ತಾರ ಅವ್ರು, ಬರೀ ಶರೀರಕ್ಕೆ ಬಂದದ್ದ ರೋಗ ಅನ್ಕೊಂತೀವಿ, ಮನಸ್ಸಿನಾಗ ರೋಗ ತಾಂಡ್ಬೇಡಕತ್ತದಲ್ಲಪ್ಪ. ಸುಮ್ಮನೆ ನಾ ಆರಾಮದೀನಿ, ನೀ ಆರಾಮದೀನಿ, ನಾನ್ ಆರಾಮದೀನಿ, ಎಲ್ಲಿ ಆರಾಮಿರೋದು? ಅದಕ್ಕೆ ಇಲ್ಲಿ ಏನಾಗ್ತದ, ಜಾಗ್ರದಲ್ಲಿ ಅದಕ್ಕೆ ಸಮಾಧಾನ ಆಗ್ಲಿಲ್ಲ, ಸ್ವಪ್ನದಲ್ಲೂ ಆಗ್ಲಿ, ಅದಕ್ಕೊನೆ ಸುಸುಪ್ತಿಗೆ ಬರ್ತಾನ, ಅಲ್ಲಿ ವಿಶ್ರಾಂತಿ ಪಡೆದಂಗ ಆಗ್ತದ. ಅಲ್ಲಿ ಮಾಡಿ ಸುಸ್ತಾಗಿರ್ತಾನಲ್ಲ, ಅವಾಗ ಸ್ವಲ್ಪ ರೆಸ್ಟ್ ಆದಂಗ ಆಗ್ತದ. ಮತ್ತೆ ತಿರ್ಗಾ ಮುಂಜಾನೆ ವ್ಯವಹಾರ ಮಾಡಕ್ ನಿಂತು ಬಿಡ್ತಾನ, ಸ್ವಲ್ಪ ಶಕ್ತಿ ಬಂದಂಗ ಇರ್ತದೆ. ಅದರಿಂದ ಏನಾಯ್ತು, ಅದರಿಂದ ಶಿವರೂಪ ಆಗಿದಾನ, ಶಿವರೂಪ ಆಗಿರ್ತದ. ಯಾಕಂತಂದ್ರ ನದಿಗಳು ಎಲ್ಲಾ ಕಡೆ ಇದಾವ, ಹೆಸರು ಬೇರೆ ಅದಾವ, ತಮ್ಮ ನಾಮ ರೂಪಗಳನ್ನ ಬಿಟ್ಬಿಡ್ತಾವ. ಬಿಟ್ಟು ಯಾಕಂದ್ರ ಯಾವಾಗ ಬಿಡ್ತಾವ, ಸಮುದ್ರಕ್ಕೆ ಸೇರಿದ ನಂತರ ಒಂದೇ ಆಗ್ಬಿಡ್ತಾವ ಎಲ್ಲಾ ನದಿಗಳು ಎಲ್ಲಾ ಕಡೆ ಬರ್ತಾವ. ಗಂಗಾ ಅಂತೀವಿ, ತುಂಗೆ ಅಂತೀವಿ, ಅದಂತೀವಿ, ಇದಂತೀವಿ. ಹಿಂದಿನ ಒಂದು ನೋಡ್ರಿ, ಯಾಕಂತಂದ್ರ ಇವು ಸಂಗಮ ಅಂತ ಕೆಲವು ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ, ಗಂಗೆ ಯಮುನೆ ಸರಸ್ವತಿ ಎಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ, ಕೂನವು ಹಿಡಿದು ಸ್ಥಾನೆಲ್ಲ ನೀ ನಮಿಸುತ್ತ ಬಾರೋ ಬೇರಿಲ್ಲ, ನಿನ್ನಂತೋ ಈ ಜಗವೆಲ್ಲಾನೆ ಸುಮ್ಮನೆ ತಿರುಗಿದಿ ದೇಶಲ್ಲ, ಸುತ್ತಿ ಸುತ್ತಿ ನೀ ದಣದೆಲ್ಲ ನಿನಗ ಅದರ ಫಲವೇ ಸಿಗಲಿಲ್ಲ, ನಿನ್ನಂತೋ ಈ ಜಗವೆಲ್ಲಾನೆ ಸುಮ್ಮನೆ ತಿರುಗಿದಿ ದೇಶಲ್ಲ. ಎಲ್ಲದವ್ರಿ ಸಂಗಮ ಎಲ್ಲೈತೆ, ನಿನ್ನೊಳಗ ಐತೆ. ಗಂಗೆ ಯಮುನೆ ಸರಸ್ವತಿ ಎಲ್ಲ ಅವು ನಿಂತಿವೆ ನಮ್ಮದ್ರಾಗ ಐತಿ, ತಿಳ್ಕೊ. ಅವು ಒಂದಾಗಿಬಿಟ್ಟಾಗ ಅದರಷ್ಟು ಅಮೃತ ಎಲ್ಲ ಐತಿ ನಿನಗ. ಅದ್ ನೋಡ್ರಿ, ಅದ್ರಲ್ಲಿ ಸ್ನಾನ ಮಾಡಂತ ಹೇಳ್ಯಾರ ಅವ್ರು. ಈ ಸಂಗಮದಲ್ಲಿ ಸ್ನಾನ ಮಾಡಂದ್ರ ಹಂಗಲ್ಲ, ಸಂಘ ಹೋಗಿ ಸಾಯದು ಸುಮ್ಮ. ಅದು ಯಾಕಂದ್ರ ಅದು ಒಂದು ಪುಣ್ಯಕ ಜಮ ಇರ್ತಾವ, ಹಂಗಂತ ಸ್ಥೂಲವಾಗಿ ಜಗತ್ತಿನೊಳಗೆ ಹೇಳಿದಾರ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾತ್ಮ ಇಲ್ಲಿ ತಿಳ್ಕೊಂಡದ ಅಲ್ಲಿ ತಿಳ್ಕೊಳಕ್ ಸಾಧ್ಯ ಆಗ್ತದೆ. ಇಲ್ಲೇ ತಿಳ್ಕೊಳ್ಳಾರ್ದು ಎಲ್ಲೆಲ್ಲ ತಿಳ್ಕೊತೀನಿ ಅಂದ್ರೆ ಆಗ್ತದನ್ನ. ಅದಕ್ಕೆ ಇದು ಸ್ನಾನ ಮಾಡ, ಇಲ್ಲೇ ಅದಾವ ನೋಡು. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅವ್ರ ಶ್ರೀಶೈಲ ಪರ್ವತ ಏರಿದೆಲ್ಲ ಅಲ್ಲಿ ಮಲ್ಲಿಕಾರ್ಜುನ ನಂದೆಲ್ಲ, ಶ್ರೀಶೈಲ ಪರ್ವತ ಏರಿದೆಲ್ಲ ಅಲ್ಲಿ ಮಲ್ಲಿಕಾರ್ಜುನ ನಂದೆಲ್ಲ, ನಿನ್ನಲ್ಲಿದ್ದವನರಿಲಿಲ್ಲ ನೀ ಎಲ್ಲೆಲ್ಲುಡುಕು ಸಿಗನಲ್ಲ, ನಿನ್ನಂತೋ ಈ ಜಗವೆಲ್ಲಾನೆ ಸುಮ್ಮನೆ ತಿರುಗಿದಿ ದೇಶಲ್ಲ. ಇಷ್ಟು ಅದ್ಭುತ ಮಹಾತ್ಮರು ಹೇಳ್ತಾರಲ್ಲ, ಇಷ್ಟು ಅದ್ಭುತವಾಗಿ ಹೇಳ್ತಾರ. ಅದಕ್ಕ ಇಲ್ಲಿ ಕೂಡ ಎಲ್ಲಾ ನದಿಗಳು ನಾಮ ರೂಪಗಳನ್ನ ಬಿಟ್ಟು ಸಮುದ್ರವನ್ನ ಸೇರಿದಾಗ ನಾಮರೂಪಗಳು ಎಲ್ಲ ಹೋಗ್ಬಿಡ್ತಾವ. ಅದೇ ರೀತಿ ಕೂಡ ಜಾಗ್ರ ಸ್ವಪ್ನದಲ್ಲಿ ವಿಶ್ವನಾಗಿ, ಸ್ವಪ್ನದಲ್ಲಿ ತೈಜಸ್ಸನ್ನಾಗಿ,
ಈ ದೇಹ ಅಭಿಮಾನಿಗಳನ್ನ ಬಿಟ್ಟು ನಿಧಾನದಲ್ಲಿ ಏಕವಾಗಿ ಬಿಡ್ತಾವ ನೋಡ್ರಿ. ಅಲ್ಲಿ ಯಾವುದೇ ಇರಂಗಿಲ್ಲ, ಸ್ಥೂಲ ಶರೀರನೇ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಯಾವ್ದು ಒಂದು ದೇಹದ ಅಭಿಮಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಲ್ಲಿ. ಬರೀ ಆನಂದ ನೋಡ್ರಿ, ಆನಂದ. ಹಂಗಾಗಿ ನಿದ್ರಾ ಆನಂದದಲ್ಲಿ ಏಕವಾಗಿರುವಂಥದ್ದು. ಈ ಆನಂದವು ಹೆಂಗಿರ್ತದೆ ಇಲ್ಲಿ, ಯಾವ್ದನ್ನ ವಿಷಯಗಳಿಂದ ಕೂಡಿರ್ತದೇನೋ ಅಂದ್ರೆ ಯಾವ ವಿಷಯಗಳಿಂದ ಕೂಡಿರಂಗಿಲ್ಲ. ಆನಂದ ಹೆಂಗಿರ್ತದೆ, ನಿರ್ವಿಷಯ ಆನಂದ ಇರ್ತದ. ಅದರಿಂದ ಅದು ಪೂರ್ಣವಾಗಿರುವಂಥದ್ದು. ಅದರಿಂದ ಅದಕ್ಕೆ ಏನ್ ಹೇಳ್ತಾರೆ, ಬ್ರಹ್ಮಾನಂದ ಅಂತ ಹೇಳ್ತಾರೆ. ಇದಕ್ಕೆ ಬ್ರಹ್ಮಾನಂದ. ಮತ್ತೆ ಟೈಮ್ ಆಯ್ತು ಬಹಳ. ನಾವು ಮತ್ತೆ 3ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ.